नमः श्रीमते रामानुजाय नमः। श्रीमान् वेंकटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणम् लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां। ஷீரொன்னது புல் திருவேங்கடமுடையான் பாரொன்னு சொன்ன பணமழியுள் ஓரொன்னுதானேமையானோ தாரணியில் வாழ்வார்க்கு வானேரப்பம் அளவம் வாழ்வு. வேதாபஹார பரிதப்த சதுர்முகேன சம்பிரார்த்திதோ ஹயமுகேன விசுத்த வேதான் ரோவாச்சய பிரதமதः கமலாசனாய ஆத்யோ குருர் விஜயதே சரமா ஹயாஸ்யः संसार सागर निमग्न समस्त जंतु संरक्षणाय निगमंत गुरुर्दयालुः मंत्रत्रयार्थ विवृतिं विरचय्य नावं संरक्षति स्मृदयोज्ज्वल वाजिवक्त्रः निगमान्त गुरुं वन्दे भवसागरतारकं रहस्यत्रयसाराख्यं देहिना देशिको निगमान्तार्य तद्भक्तात् सात्विको जनः तत्प्रबन्धात् प्रबन्धोऽन्यो नास्ति नास्ति महीतले विगाहे निगमान्तार्य विष्णुपादसमुद्भवम् रहस्यत्रयसाराख्यं त्रिस्रोतसमकल्मषम् अविज्ञातं विजानतां विज्ञातमविजानतां रहस्यत्रयसाराख्यं परं ब्रह्मास्मि मे श्रुतिः। श्रीमते निगमान्त महादेशिकाय नमः। अतः श्रीमद्रहस्यत्रयसारे चरमश्लोकाधिकारः पुट 130. இப்படி உபாசன பிரபாதனங்களுக்கு அதிகாரம் ವ್ಯವಸ್ಥಿತಮಾಯಾಲ್ 2 ಶಾಸ್ತ್ರமும் ಸ್ವಪ್ರಯೋಜನಂ. ಅದು ಏನು 2 ಪ್ರಯೋಜನ 2 ಶಾಸ್ತ್ರ ಅಂದ್ರೆ, ಒಂದು ಭಕ್ತಿ ಇನ್ನೊಂದು ಪ್ರಪತ್ತಿ. ಭಕ್ತ್ಯಾತು ಅನನ್ಯಯ ಶಕ್ಯ ಮದ್ಭಕ್ತಿಂ ಲಭತೆ ಪರಾಂ ಭಗವದ್ಗೀತನ ಹೇಳ್ದ. ಭಕ್ತಿಯನ್ನು ಬಿಟ್ಟು ಬೇರೆ ಯಾವ ಮಾರ್ಗದಿಂದಾನು ಅನನ್ಯ ಶಕ್ಯ ನನ್ನನ್ನು ಪಡೆಯೋದು. ಮದ್ಭಕ್ತಿಂ ಲಭತೆ ಪರಾಂ, ನನ್ನಲ್ಲಿ ಭಕ್ತಿ ಅದು ನನ್ನನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತ. ಈ ಭಕ್ತಿಯಲ್ಲಿ ಭಕ್ತಿ, ಪರಜ್ಞಾನ, ಪರಭಕ್ತಿ, ಪರಜ್ಞಾನ, ಪರಮ ಭಕ್ತಿ. ಪರಮ ಭಕ್ತಿಯ ದಿಶೆ ಅನ್ನೋದು ಪ್ರಪತ್ತಿ ಅಂತ ಹೇಳುವಂತ. ಇದಕ್ಕೆ ಒಂದು ಬಹಳ ಸುಂದರವಾದ ಉಪಾಸನೆ ಉದಾಹರಣೆ ಒಂದು ಕೊಟ್ಟಿದ್ರು. ಏನು ಅಂದ್ರೆ, ಇಬ್ರು ನದಿಯ ಹತ್ರ ಬಂದ್ರು, ನದಿಯನ್ನ ದಾಟಬೇಕು. ಒಂದ್ ಕಡೆ ಸೇತುವೆ ಇದೆ. ಒಬ್ಬ ಸಮರ್ಥ, ನಾನು ನೀರಿನಲ್ಲಿ ಇಳಿದು ಈಜಿ ಆ ಕಡೆ ಸೇರ್ತೀನಿ ಅಂತ. ಇವನು ಅಯ್ಯೋ ನನ್ನ ಕೈಲಾಗೋಲ್ಲಪ್ಪ ಅಂತ ಹೇಳಿ ಸೇತುವೆ ಮೇಲೆ ನಡ್ಕೊಂಡು ಬಂದು ಅವ್ನು ಸೇರ್ದ. ಅವನು ಬೇಗ ಸೇರ್ದ. ಇವನು ನದಿನಲ್ಲಿ ಕರೆಂಟು ಎದುರಿಗೆ ಇದ್ ಮಾಡಿ ಕಷ್ಟಪಟ್ಟು ಇದ್ ಮಾಡ್ಕೊಂಡು ಬಂದ. ಏನ್ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಅಂದ್ರೆ, ಇವನು ಕಷ್ಟಪಟ್ಟು ಮಾಡ್ಬೇಕಾದ್ರೆ ಆ ನದಿಯಲ್ಲಿ ಇವನು ಈಜುತ್ತಾ ಹೋಗ್ಬೇಕಾದ್ರೆ ಈಜುವಾಗ ಆನಂದ ಇದೆಯಲ್ಲ, ಆ ಆನಂದ ಈ ಸೇತುವೆ ಮೇಲೆ ಬಂದವನಿಗೆ ಇಲ್ಲ. ಅಷ್ಟೇ ಡಿಫ್ರೆನ್ಸು. ಅವನು ಬಂದು ಸೇರ್ತಾನೆ, ಅವನು ಸ್ವಲ್ಪ ನಿಧಾನವಾಗಿ ಸೇರ್ದ. ಹಾಗೆ ಭಕ್ತಿ ಮಾಡೋಕೆ ಆಗೋಲ್ಲ ಅಂತಲ್ಲ, ಮಾಡಿದವ್ರು ಇದ್ದಾರೆ ಬೇಕಾದಷ್ಟು ಜನ. ಆ ಮಟ್ಟಕ್ಕೆ ನಮ್ಗೆ ಆಗೋಲ್ಲ ಅಂತಂದ್ರೆ ಸುಲಭವಾಗಿ ಸೇರುವಂತದ್ದು. ಇದೇನೆ ಇವಾಗ ಇಲ್ಲಿಂದ ಅಮೆರಿಕಾಗ್ ಹೋಗ್ಬೇಕು, ಲಂಡನ್ನೋ ಫ್ರಾಂಕ್ಫರ್ಟೋ ಇಳಿದ್ಬಿಟ್ಟು ಒಂದಷ್ಟು ಯುರೋಪ್ಸ್ ಎಲ್ಲ ಸುತ್ಕೊಂಡು ಇನ್ನೊಂದು ವಾರ ಬಿಟ್ಟು ಹೋದ್ರೆ ಆಯ್ತು ಅಂತ ಹೇಳಿ ಅಲ್ಲೇ ಇಳಿದು ಅಲ್ಲಿ ಇದೆಲ್ಲ ಸೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಆಮೇಲೆ ಏನು ತಲುಪಿದ್ ಲೇಟ್ ಆಯ್ತು ಅಷ್ಟೇ, ಡೆಸ್ಟಿನೇಷನ್ ಅದು. ಹಾಗೆ ಐದರ್ ಭಕ್ತಿ ಆರ್ ಪ್ರಪತ್ತಿ, ಈ ಎರಡೂ ಕೂಡ ಸ್ವಪ್ರಯೋಜನಂ ಅಂತ ಹೇಳಿದ್ರೆ ಇಲ್ಲಿ ಉಪಾಸನ ಇದ್ರಲ್ಲಿ ಈ 2 ಅಧಿಕಾರಿಗಳಿಗೆ ಯಾರ್ಯಾರು ಅನ್ನೋದಕ್ಕೆ ಒಂದಿಷ್ಟೆಲ್ಲ ಹೋದ್ವಾರ ನೋಡಿದ್ವಿ ನಾವು. 2 அதிகாரிங்களுக்கும் ஸ்வதர்மத்தில் பிரதிபத்தி வைஷமியமே உள்ளது. பிரபன்னனுக்கு கோலின பலத்தை பத்த வேறொன்னை அனுஷ்டிக்கில் பிரம்மாஸ்திர பந்த நியாயத்தாலே விரோதம் உண்டானாலும் ஸ்வயம் பிரஜோனமாகுவதல் ಭಗವದ್ ಭಾಗವತ ಸಮೃದ್ಧಾದಿ ಪತ್ತವಾದಲ್ ವೇರೊನ್ನೈ ಅನುಷ್ಠಿತ್ತಾಲ್ ವಿರೋಧಂ ಇಲ್ಲೈ. ಈಗ ಭಕ್ತಿನೇ ಆಗ್ಬೇಕು. ಏನು ಪ್ರಪತ್ತಿ ಅಂದ್ರೆ ಸುಲಭವಾದ ಮಾರ್ಗ, ಕಷ್ಟ ಸಾಧ್ಯವಾದದ್ದು ಇಲ್ಲ. ನಮ್ ಪ್ರಯತ್ನ ಕೈಲಾಧಾರ ಅಂತಿರ್ಬೇಕು. ಅವೆಲ್ಲ ಸುಮ್ನೆ ಅದನ್ನ ಕಷ್ಟ ಬಹಳ ಇದು ಅಂತ ಅಂದ್ಬಿಟ್ಟು ನಾವು ಉಗ್ಗಡಿಸಿ ಹೇಳಿದ್ರು ಪ್ರಪತ್ತಿಯಲ್ಲಿ ಇರೋರು ನಿಷ್ಠರು ಅಂತಲ್ಲ. ಭಕ್ತಿ ಮಾರ್ಗ ಸ್ವಲ್ಪ ಕಷ್ಟ, ಆ ಪರೀಕ್ಷೆಗಳು ಅದ್ರಲ್ಲೆಲ್ಲ. ಮತ್ತೆ ಏನು ಅಂದ್ರೆ ಅನೇಕ ಜನ್ಮಗಳ ಸಾಧನೆ ಆಗ್ಬೇಕು, ಒಂದೇ ಜನ್ಮದಲ್ಲಿ ಸಿದ್ಸೋಲ್ಲ ಅದು. ಇವೆಲ್ಲ ಭಕ್ತಿನಲ್ಲಿರುವಂತ.
ಪ್ರಪತ್ತಿನಲ್ಲಾದ್ರೆ ಇಮಿಡಿಯೇಟ್, ದ ಸೇಫೆಸ್ಟ್ ಅಂಡ್ ಶೂರೆಸ್ಟ್ ವೇ ಆಫ್ ರೀಚಿಂಗ್ ಅದು. ಸೊ ಇದೊಂದೇನೆ ಅದು ಬೇಡ ಅಂತ ಹೇಳಲ್ಲ, ಅದಕ್ಕೆ ಇವ್ರು ಹೇಳ್ತಾರೆ ಎರಡೂ ಆಗ್ಬೋದು. ಯಾರ್ಯಾರ ಅಧಿಕಾರಿಗಳು ಅದಕ್ಕೆ ನಿಮ್ಗೆ ಶಕ್ತಿ ಇದೆಯಾ, ಸಾಮರ್ಥ್ಯ ಇದೆಯಾ, ಭಕ್ತಿನಲ್ಲಿ ಮಾಡ್ತೀನಿ ಮಾಡಿ. ಈಗ ಭಜನೆ ಅದರ ಆನಂದ, ಇವನು ಪ್ರಪತ್ತಿ ಮಾಡ್ಕೊಂಡ ಶರೀರ ಬಿಟ್ಟ ತಕ್ಷಣ ಏತ ದೇಹಾವಸಾನೆ ಮಾಂ ತ್ವತ್ಪಾದ ಪ್ರಾಪಯ ಸ್ವಯಂ, ಅವನು ಹೋಗಿ ಸೇರ್ಬಿಡ್ತಾನೆ ಅಷ್ಟೇ. ಹಾಗೆ ಈ ಎರಡು ಅಧಿಕಾರಿಗಳು, ಇಬ್ಬರು ಅಧಿಕಾರಿಗಳಿಗೂ ಕೂಡ ಸ್ವಧರ್ಮത്തിൽ ತಮ್ಮ ವರ್ಣಾಶ್ರಮ ಉಚಿತ ಧರ್ಮದಲ್ಲಿ, ಅಂದರೆ ಅವರುಗಳ ನಿತ್ಯ ನೈಮಿತ್ತಿಕ ಅನುಷ್ಠಾನದಲ್ಲಿ ಪ್ರತಿಪತ್ತಿ ವೈಷಮ್ಯವೇ ಉಳ್ಳದು, ಅಭಿಪ್ರಾಯದ ವ್ಯತ್ಯಾಸವೇ ಇರುವಂತಹದ್ದು. ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಮಾಡಿಸಿ ಇಬ್ರು ಮಾಡಬೇಕು, ಭಕ್ತಿನವನು ಮಾಡಬೇಕು, ಇವನು ಮಾಡಬೇಕು. ಅದರಲ್ಲಿ ವ್ಯತ್ಯಾಸ ಹೇಗೆ ಅಂದ್ರೆ ತೋರಿಸ್ತಾರೆ. ಪ್ರಪನ್ನನಕ್ಕೆ ಪ್ರಪದನ ಅನುಷ್ಠಾನವನ್ನು ಮಾಡಿದವನಿಗೆ ಕೋಲಿನ ಫಲ ತೈಪತ್ತ, ಅವನು ಅಪೇಕ್ಷಿಸಿದ ಫಲವನ್ನು ಕುರಿತು ವೇರೊನ್ನೈ ಅನುಷ್ಠಿಕ್ಕೆಲ್, ಪ್ರಪದನವಲ್ಲದೆ ಬೇರೆ ಯಾವುದಾದ್ರೂ ಒಂದನ್ನು ಅನುಷ್ಠಿಸಿದರೆ ಬ್ರಹ್ಮಾಸ್ತ್ರ ಬಂಧನ್ಯಾಯತ್ತಾಲೆ, ಬ್ರಹ್ಮಾಸ್ತ್ರವು ಇತರ ಬಂಧವನ್ನು ಹೇಗೆ ಸಹಿಸೋದಿಲ್ವೋ ಹಾಗೆ ವಿರೋಧ ಉಂಟಾದರೂ ಸ್ವಯಂ ಪ್ರಯೋಜನಮಾಹವಾದಲ್, ಆ ಅನುಷ್ಠಾನದಿಂದ ಬೇರೆ ಫಲದ ಪ್ರಯೋಜನವನ್ನು ಕೋರದೆ ಅನುಷ್ಠಾನವು ಸ್ವತಃ ಪ್ರಯೋಜನ ಎಂದಾಗಲಿ ಅಥವಾ ಭಾಗವತ ಸಮೃದ್ಧಾದಿ ಪಥವಾದಲ್, ಭಾಗವತ ಕೈಂಕರ್ಯವೇ ಮೊದಲಾದವುಗಳನ್ನು ಕುರಿತದ್ದೇ ಎಂದಾಗಲಿ ವೇರೊನ್ನ ಅನುಷ್ಠಿತ, ಬೇರೆ ಯಾವುದಾದರೂ ಒಂದನ್ನು ಅನುಷ್ಠಿಸಿದ್ರೆ ವಿರೋಧಮಿಲ್ಲೈ, ಪ್ರತ್ಯವಾಯೇನೂ ಇಲ್ಲ. ಇವಾಗ ಏನು ಇದ್ರದ್ದು ಅರ್ಥ ಅಂದ್ರೆ, ಈಗ ಪ್ರಪತ್ತಿ ಮಾಡ್ಕೊಂಡಿದ್ದಾರೆ, ಅದಾದ್ಮೇಲೆ ಯಾವುದೋ ಒಂದು ವ್ರತ, ಇಲ್ಲಿ ಯಾರೋ ಏನೋ ಒಂದು ಹೇಳಿದ್ರು, ಸುಮ್ಮನೆ ಈಗ ನಾನು ಅದನ್ನ ಟೀಕಿಸ್ತೀನಿ ಅಂತಲ್ಲ, ವೈಭವ ಲಕ್ಷ್ಮೀ ಪೂಜೆ ಮಾಡೋಣ, ಇಲ್ಲ ಸತ್ಯನಾರಾಯಣ ವ್ರತ ಮಾಡೋಣ, ಇಲ್ಲ ಇನ್ನೇನೋ ಒಂದು ಮಾಡೋಣ. ಇವನಿಗೆ ಬೇಕಾದೋ, ಇವನ ಉದ್ದೇಶ ಏನು, ಸಾಕು ಇಲ್ಲಿ ಇನಿಪ್ಪಿ ರವಿ ಯಾನ್ ಬೇಂಡೆ, ಹಾಗಿದ್ದಾಗ ಇದು ಮಾಡ್ಬೇಕಾ? ಖಂಡಿತ ಕಾಮ್ಯ ವ್ರತಗಳು ಬೇಕಿಲ್ಲ. ಹಾಗಂತ ಆಯುಷ್ಯೋಮ ಬೇಡ ಅಂತ ಹೇಳ್ಬಾರ್ದು. ಆಯುಷ್ಯೋಮ ಅದರಲ್ಲಿ ಇದೆ. ಇವಾಗ 70ನೇ ವರ್ಷದ್ದು 81 ವರ್ಷ 8 ತಿಂಗಳಿಗೆ ಸಹಸ್ರ ಚಂದ್ರ ದರ್ಶನ, ನಾವು ಪ್ರಪತ್ತಿ ಮಾಡ್ಕೊಂಡಿದೀವಿ, ನಾವೇನು ಮತ್ತೆ ಇನ್ನು ಹೆಚ್ಚು ದಿವಸ ಇಲ್ಲಿ ಇರ್ಬೇಕಾಗಿಲ್ಲ, ಅದಕ್ಕಾಗಿ ಬೇಡ ಆಯುಷ್ಯೋಮ. ಇವ್ರು ಹೇಳೋದೇನು ಅಂದ್ರೆ, ಯಾವುದು ಪ್ರತ್ಯವಾಯ ಇಲ್ಲ, ಯಾವುದಕ್ಕೆ ಅಂದ್ರೆ ಅದು ಪೂರಕವಾದ ಭಾಗವತ ಕೈಂಕರ್ಯಕ್ಕೆ ಮೊದಲಾದವುಗಳನ್ನು ಕುರಿತದ್ದಾಗಿ ಇಟ್ಕೊಂಡು ಶಾಂತಿಯನ್ನ ನಡೆಸ್ಕೊಂಡ್ರೆ ತಪ್ಪಿಲ್ಲ. ಪ್ರಪತ್ತಿ ಮಾಡ್ಕೊಂಡವನು ಆಯುಷ್ಯೋಮ ಮಾಡಬಾರ್ದು, ಶಾಂತಿ ಮಾಡಿಸ್ಕೋಬಾರ್ದು ಅಂತ ಹೇಳುವಂತಹದ್ದು ತಪ್ಪು ಅನ್ನೋದನ್ನ ದೇಶಿಕರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ತುಂಬಾ ಜನ ಅಯ್ಯೋ ಬೇಡ ನಮ್ಗೆ ಇದ ಮುಗಿದ ತಕ್ಷಣ ಹೋಗ್ಬೇಡ, ಖಂಡಿತ ವಿರಕ್ತಿ ಬಂದಿದ್ರೆ ತುಂಬಾ ಸಂತೋಷ, ಸಾಕು ಈ ಬಾಳು ಇನ್ನೊಂದ್ಸಲಿ ಮತ್ತೆ ಮತ್ತೆ ಬರೋದು ಬೇಡ, ಎಸ್ ಗುಡ್. ಆದ್ರೆ ಈ ಸ್ಮೃತಿಗಳಲ್ಲಿ ಹೇಳಿದಂತ ಕರ್ಮಗಳು ಬೇಡ ಅಂತ ಅನ್ನೋದು ಬೇಡ, ಕಾಮ್ಯ ಕರ್ಮಗಳನ್ನು ಮಾಡೋದು ಬೇಡ. ನೀವು ಶನಿವಾರ ದಿವಸ ಇವನಿಗೆ ಶನಿದೇವರಿಗೆ, ಸೋಮವಾರ ಶಿವನಿಗೆ, ಮಂಗಳವಾರ ಸುಬ್ರಹ್ಮಣ್ಯನಿಗೆ, ಬುಧವಾರ ಒಬ್ಬನಿಗೆ, ಗುರುವಾರ ರಾಘವೇಂದ್ರ ಸ್ವಾಮಿಗೆ, ಈ ತರ ಬೇರೆ ಬೇರೆ ಮಾಡೋದು ಬೇಕಿಲ್ಲ. ಹಾಗೆ ಮಾಡಿದ್ರೆ ಬ್ರಹ್ಮಾಸ್ತ್ರ ಬಂಧನ್ಯಾಯತ್ತಾಲೆ ನಿಮ್ ಪ್ರಪತ್ತಿ ಅನ್ನೋದು ಫಲಿಸೋದಿಲ್ಲ. ಯಾವುದನ್ನು ಆಚರಿಸ್ಕೊಂಡು ಏನೋ ಒಂದು ಫಲಕ್ಕೆ, ಈಗ ಒಂದು ತಿಳಿದಿದ್ದಿರೋ ಪೂರ್ಣವಾಗಿ ಸ್ಪಷ್ಟವಾಗಿ ಏನು, ಇಲ್ಲಿ ಇದು ಧನ ಧಾನ್ಯ ಪಶು ಬಹುಪುತ್ರ ಲಾಭ ದೀರ್ಘವಾದ ಆಯಸ್ಸು ಇವೆಲ್ಲವನ್ನು ಕೂಡ ಅವನು ಕೇಳಿದನೆ ಕೊಡ್ತಾನೆ. ನಾವು ಅವನಿಗೆ ಒಪ್ಪಿಸಿದ್ರೆ ಅವನು ಕೊಟ್ಟಿದ್ದನ್ನ ಮಹಾಪ್ರಸಾದ ಅಂತ ಸ್ವೀಕರಿಸುವಂತ ಮನಸ್ಥಿತಿ ನಮಗಿರ್ಬೇಕು. ಅಯ್ಯೋ ನಮ್ಗೆ ಇಷ್ಟು ಸಿಗ್ಲೇ ಇಲ್ಲ, ನಮ್ಗೆ ಅಷ್ಟು ಬರ್ಲೇ ಇಲ್ಲ, ನಾವಿನ್ನೂ ದೊಡ್ಡದಾಗಿ ಮಾಡ್ಬೇಕಾಗಿತ್ತು, ಇನ್ನೂ ಚೆನ್ನಾಗಿ ನಾವು ಅವಳು ಬಾಳ್ಬೇಕಾಗಿತ್ತು, ಇನ್ ಅವರ್ ಲೈಫ್ ಸ್ಟೈಲ್ ಶುಡ್ ಬಿ ಮಚ್ ಮೋರ್, ಇನ್ನು ಬಹಳ ಚೆನ್ನಾಗಿತ್ತು, ಈ ಹೊರ ದೇಶದಲ್ಲಿ ಅಲ್ಲಿ ಇಲ್ಲಿ ಅವ್ರಿಗೆ ಅದಿದೆ ಇದಿದೆ, ಈ ಕಂಪ್ಯಾರಿಸನ್ ಎಲ್ಲ ಬೇಕೇ ಇಲ್ಲ. ಏನಿದ್ರು ಕೂಡ ಶರೀರದ 5 ಇಂದ್ರಿಯಗಳ ತೃಪ್ತಿಗೆ ತಾನೆ. ಇದರ ಬಗ್ಗೆ ವಿವೇಕ ಇದ್ಮೇಲೆ, ಹೀಗಾಗಾದ್ರೆ ಈ ವಿವೇಕ ಇದ್ದವರು, ವೈರಾಗ್ಯ ಇದ್ದವ್ರು ಏನು ತಿನ್ನೋದೇ ಇಲ್ಲ, ಹಾಗಾದ್ರೆ ಏನು ಧರಿಸೋದೇ ಇಲ್ಲ ಅಂತಿಲ್ಲ. ಅವ್ರಿಗೆ ಯಾವುದು ಅದು ಪ್ರಧಾನವಾಗೋದಿಲ್ಲ. ಅಯ್ಯೋ ಇದಕ್ಕೆ ಹಿಂಗೆ ಇರ್ಬೇಕು, ಇದಕ್ಕೆ ಈ ತರನೇ ಇರ್ಬೇಕು, ಇಲ್ಲ ಇವತ್ತಿಂಗ ಆಯ್ತು ಇಲ್ವಾ, ಆಗ್ಲೂ ಸಂತೋಷ. ಭಗವಂತ ಇದ್ದಾನೆ ನಮ್ ಜೊತೆಗೆ, ಆ ಪೂರ್ಣವಾದ ವಿಶ್ವಾಸ. ಸೊ ಪರಮಾತ್ಮನಿಯೋ ರಕ್ತ ವಿರಕ್ತ ಪರಮಾತ್ಮನಲ್ಲದ ವಿಷಯದಲ್ಲಿ ವೈರಾಗ್ಯವನ್ನ ಬೆಳೆಸ್ಕೊಳ್ಳುವಂಥದ್ದು, ಇದು ಬಹಳ ಮುಖ್ಯವಾಗಿ ಬರ್ಬೇಕಾದ್ರೆ. ಪ್ರತ್ಯವಾಯ ಏನಿಲ್ಲ ಯಾವುದಕ್ಕೆ, ಭಾಗವತ ಆಚಾರ್ಯ ಕೈಂಕರ್ಯ ನಡೆಸೋದಕ್ಕೆ. ನಾವಿಲ್ಲಿ ಭೂಮಿ ಮೇಲೆ 8 ದಿವಸ ಇರ್ತೀವೋ 8 ದಿವಸ ಅದನ್ನ ಕೇಳುವಂಥದ್ದು. ಅನುಷ್ಠಿಸಿದ ಪ್ರಪದನಕ್ಕೆ ಏನೊಂದು ತೊಂದರೆ ಇಲ್ಲ. ಹೀಗೆ ನೋಡಿದ್ರೆ
ಉಪಾಸನಾಧಿಕಾರಿಯು ಉಪಾಸನಕ್ಕೆ ಅಂಗವಾಗಿ ಸ್ವವರ್ಣ ಆಶ್ರಮ ಧರ್ಮಗಳನ್ನು ಅನುಷ್ಠಿಸಲೇಬೇಕು. ಇದು ಬಹಳ ಮುಖ್ಯ. ಸುಮ್ಮನೆ ಇದೆಲ್ಲ ಬಿಟ್ಬಿಟ್ಟು ಬರೀ ನಾಮ ಸಂಕೀರ್ತನೆ ಮಾಡ್ಬಿಡ್ತೀನಿ, ಇಲ್ಲ ನಮ್ಮ ಗೃಹ ಕೃತ್ಯಗಳು ಗೃಹಸ್ಥನಾಗಿ ಸ್ತ್ರೀ ಧರ್ಮ, ಪುರುಷ ಧರ್ಮ, ಗೃಹಸ್ಥ ಧರ್ಮ, ಬ್ರಹ್ಮಚರ್ಯ ಧರ್ಮ ಅವುಗಳನ್ನು ಬಿಟ್ಬಿಟ್ಟು ನಾನು ಪ್ರಪತ್ತಿ ಮಾಡ್ಕೊಟ್ಟಿದ್ದೀನಿ, ಅಥವಾ ನಾನು ಬರೀ ಅದನ್ನೇ ಮಾಡ್ತಾ ಇರ್ತೀನಿ, ಇದೇನು ಮಾಡೋಲ್ಲ ಅಂತಂದ್ರೆ ಭ್ರಷ್ಟನಾಗ್ತಾನೆ. ಆಗ್ಬಾರ್ದು. ಸ್ವವರ್ಣ ಆಶ್ರಮ ಧರ್ಮಗಳು, ವರ್ಣ ಆಶ್ರಮ ಎರಡದನ್ನು ಕೂಡ ಅನುಷ್ಠಲೇಬೇಕು. ಈ ಪ್ರಪದನಾನುಷ್ಠಾನಕ್ಕೆ ಅಂಗವಾಗಿ ಇನ್ನು ಬೇರೆ ಯಾವುದು ಬೇಕಿಲ್ಲ ಆಗೋದ್ರಿಂದ ನಿತ್ಯ ನೈಮಿತ್ತಿಕಗಳು ಪ್ರಪದನಕ್ಕೆ ಬೇಕಿಲ್ಲ. ಹಾಗಾದ್ರೆ ಅವುಗಳನ್ನು ಬಿಡಬಹುದಾ? ಬಿಡಕೂಡದು, ಅನುಷ್ಠಿಸಲೇಬೇಕು. ನಿತ್ಯ ನೈಮಿತ್ತಿಕ ಕರ್ಮಗಳು ಇವನಿಗೆ ಭಗವಂತನಿಂದ ಆಜ್ಞಾರೂಪವಾಗಿ ಕೊಟ್ಟಂತಹ ಕೈಂಕರ್ಯಗಳು, ನಡೆಸಲೇಬೇಕಾದದ್ದು. ನಡೆಸದೇ ಇದ್ರೆ ಇಸ್ ಎ ಡಿಫಾಲ್ಟರ್. ಸಂಧ್ಯಾ ವಿಹೀನ ಅಶುಚಿ ನಿತ್ಯಂ ಅನರ್ಹ. ಪ್ರಪತ್ತಿ ಮಾಡ್ಕೊಂಡ್ಬಿಟ್ಟಿದ್ದೇನೆ, ನಾನು ಸಂಧ್ಯಾವನ್ನೇ ಮಾಡಲ್ಲ ಅಂತಂದ್ರೆ ಸರಿನೋ? ಹೀಗೆ ಅವುಗಳನ್ನ ತ್ಯಜಿಸುವುದಲ್ಲ, ನಿತ್ಯ ನೈಮಿತ್ತಿಕಗಳನ್ನ. ಪ್ರತಿಪತ್ತಿಯಲ್ಲಿ ತಾರತಮ್ಯ ಉಂಟು. ಈ ಪ್ರಪದನ ಅಧಿಕಾರಿ ಅವು ಸ್ವಯಂ ಪ್ರಯೋಜನ ಎಂದು ಫಲಾಪೇಕ್ಷೆ ಇಲ್ಲದೆ ಅನುಷ್ಠಿಸ್ತಾನೆ. ಈಗ ಸಂಧ್ಯಾವನ್ನೇ ಮಾಡೋದ್ರಿಂದ ನನಗೆ ಇನ್ನೇನೋ ಸಿಗುತ್ತೆ, ವಿದ್ವಾನ್ ಸಕಲಂ ಭದ್ರಂ ಅಶ್ನುತೆ ಅಂತ ವೇದದಲ್ಲಿ ಹೇಳ್ತು, ಅವನಿಗೆ ಬೇರೆ ಏನೇನೋ ಸಿಗುತ್ತೆ. ಆ ಬಯಕೆಗಳೆಲ್ಲ ಇಟ್ಕೊಂಡು ಮಾಡೋದಲ್ಲ, ಭಗವತ್ ಪ್ರೀತಿ ಅರ್ಥವಾಗಿ ಮಾಡಿಸುವಂಥದ್ದು. ಯಾಕೆ? ಅದು ನಿಯಮ, ಅದು ನಿತ್ಯ ನೈಮಿತ್ತಿಕ ಕರ್ಮಗಳು. ಅಥವಾ ಭಾಗವತ ಕೈಂಕರ್ಯ ಅಂತ ಹೇಳಿ ಅದನ್ನು ಅನುಷ್ಠಿಸುವಂತಹದ್ದು. ಅಂತೂ ಸ್ವರೂಪ ತ್ಯಾಗ ಕೂಡುದು ಎಂಬುದು ತಾತ್ಪರ್ಯ. ಏನು ಸ್ವರೂಪ? ಇವನಿಗೆ ಅವನು ಭಗವಂತನನ್ನ ಆಶ್ರಯಿಸಿದ ಮೇಲೆ ಅವನಿಗೆ ಬೇರೆ ಇನ್ಯಾವುದ್ರಲ್ಲೂ ಬಯಕೆ ಇರಬಾರ್ದು. ನನಗೆ ಇದು ಕಂಫರ್ಟಬಲ್ ಆಗಿರ್ಬೇಕು, ನನ್ನ ಇಷ್ಟ ಇದು ಇಲ್ಲ, ಎಲ್ಲ ಭಗವಂತನಿಗೆ. ಯಾಕೆಂದ್ರೆ ಒಪ್ಸಿದ್ದಾಯ್ತು. ಯು ಡೋಂಟ್ ಬಿಲಾಂಗ್ ಟು ಯುವರ್ ಸೆಲ್ಫ್ ಎನಿಮೋರ್. ದ ಮೊಮೆಂಟ್ ಯು ಸರೆಂಡರ್ ಟು ಗಾಡ್, ನಾನು ನನ್ನವನಲ್ಲ, ಅಹಂ ನಾರಾಯಣಾಯ ಭವೇಯಂ ನ ಮಮಸ್ಯಾಂ. ಸೊ ನನ್ನ ಇಷ್ಟ, ನನ್ನ ಮೂಡು, ನನ್ನಿದು, ಆ ನನ್ನದು ಅಂತಾನೆ ಹೋಗ್ಲಿಲ್ವಲ್ಲ, ಅವಾಗ ಪೂರ್ಣ ಸಮರ್ಪಣೆ ಮಾಡ್ದಂಗ ಆಗ್ಲಿಲ್ಲ. ಹೀಗೆ ಆಗಲಿ ಸ್ವರೂಪ ತ್ಯಾಗವು ಕೂಡುದು ಎಂದೇನೋ ಒಪ್ಪೋಣ. ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಹೇಳುವುದರಿಂದ ಉಪಾಯ ಬುದ್ಧಿ ತ್ಯಾಗ ಎಂದು ಹೇಳ್ತೇವೆ ಎಂದರೆ ಆ ಅಭಿಪ್ರಾಯವು ಸಮಂಜಸವಲ್ಲ ಅಂತ ತಿಳ್ತಾರೆ. ಹೇಗೆ ಅನ್ನೋದನ್ನು ನೋಡೋಣ. ಇವಾಗ ದೇಶಿಕರ ಮಾತು, ಉಪಾಯತ್ವ ಬುದ್ಧಿ ತ್ಯಾಗವಾದಸ್ಯ ನಿರಸನಂ. இப்படி ஸ்வரூப தியாகம் கூடாதொழிந்தாலும் உபாயத்துவ புத்தி தியாகம் பண்ணுகை. பரித்யஜ்யாவுக்கு பொருளானாலோ வெண்ணில் பிரபன்னனுக்கு உத்தர கிருத்திய கோச்சரங்களான வாக்கியங்களில் உபாய புத்தி தியாகம் விதிக்கிறவிடம் உச்சிதம். இங்கு உத்தர கிருத்திய பரமன்னிக்கே உபாய விதாயகமாய் இருக்கிற இவ்வாக்கியத்தில் சொல்லுகையாலே இப்புத்தி தியாக பூர்வகமான தர்மஸ்வரூபம் பிரபத்திக்கு அங்கமாக அனுஷ்டேயம் என்று பலிக்கையால் ஸ்வயம் பிரயோஜனமான கேவல கைங்கரியம் உத்தர கிருத்தியம் என்கிற மதம் சித்தியாது. இவ்வுபாயத்துக்கு சொல்லுகிற தர்மாந்தர நைரபேட்சமும் கிடையாது. இவ்வுபாயம் அகிஞ்சனாதிகாரம் அன்னிக்கே ஒழியும். எங்கனே எண்ணில் உபாயம் அல்லாதவத்தில் உபாய புத்தி தியாகம் விதிக்க வேண்டா. உபாயமானவத்தில் உபாய புத்தி தியாகம் பண்ணி ಅನುಷ್ಠಿಕೆಯಾவது பழைய ಉಪಾಸನಾದಿகளில் ನಿಲಯಾಂ. ಇಷ್ಟಕ್ಕೆ ನೋಡೋಣ. ಪರಿತ್ಯಜ್ಯ ಎಂಬಲ್ಲಿ ಉಪಾಯತ್ವ ಬುದ್ಧಿ ತ್ಯಾಗ ಹೇಳಲ್ಪಟ್ಟಿತು ಎಂಬ ವಾದದ ಖಂಡನೆ. ಇಪ್ಪಡಿ ಮೇಲೆ ಸವಿಸ್ತಾರವಾಗಿ ಉಪಪಾದಿಸಿದ್ದರಿಂದ ಸ್ವರೂಪ ತ್ಯಾಗ ಈ ಪರಿತ್ಯಜ್ಯ. ಈಗ ಸ್ವರೂಪ ತ್ಯಾಗ ಅಂದ್ರೇನೋ ಸರ್ವಧರ್ಮಾನ್ ಪದಿ, ಎಲ್ಲ ಧರ್ಮನು ಬಿಟ್ಟು ಬಿಡುವಂತಾನ ಅರ್ಥನ ಅದರದ್ದು ಹೇಳ್ತಾ ಇದ್ದಾರೆ. ಈ ಪರಿತ್ಯಜ್ಯ ಎಂಬಲ್ಲಿ ಸ್ವರೂಪ ತ್ಯಾಗ ಕೂಡಾದೊಳಿಂದಾಲು ಸಮಂಜಸವಾಗದೆ ಹೋದ್ರು ಉಪಾಯತ್ವ ಬುದ್ಧಿ ತ್ಯಾಗ, ಈ ಉತ್ತರ ಕೃತ್ಯಗಳಲ್ಲಿ ಅವು ಉಪಾಯ ಸಹಕಾರಿಗಳು ಎಂಬ ಬುದ್ಧಿಯ ತ್ಯಾಗವನ್ನ ಮಾಡೋಣ. ಪರಿತ್ಯಜ್ಯಕ್ಕೆ ಪರಿತ್ಯಜ್ಯ ಎಂಬುದಕ್ಕೆ ಪೊರುಣಾಲೋವೆನ್ನಿಲ್ ತಾತ್ಪರ್ಯ ಎಂದು ಹೇಳಬಹುದಲ್ಲ ಎಂದ್ರೆ ಈ ಪ್ರಶ್ನೆಗೆ ಉತ್ತರ ಹೇಳ್ತಾರೆ. ಈಗ ಭಗವದ್ಗೀತೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅವ್ರಿಗೆ ಸಂದೇಹನೇ ಬರಬಾರ್ದು. ನಿಯತಂ ಕುರು ಕರ್ಮತ್ವಂ, ಮಾಡೋಕೆ ಸಮರ್ಪಣೆ ಮಾಡು, ಧರ್ಮ ಬಿಟ್ಬಿಡು ಅಂತ ಹೇಳಿದ್ ಅವನು. ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಅಂದಿದ್ರಲ್ಲಿ ಏನ್ ಅರ್ಥ? ಇದನ್ನೇ ಸರಿಯಾಗಿ ಸುಮ್ನೆ ಆದ್ರೂ ಲಿಟರಲಿ ಆ ಅರ್ಥಕ್ಕೆ ಹೋಗ್ಬಿಟ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಧರ್ಮನೂ ಬಿಟ್ಬಿಡು, ಮಾಮೇಕಂ ಶರಣಂ ರಜ ಅಂತ ಹೇಳಿದ್ದು. ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಬಿಡೋದಲ್ಲ,
ಎಲ್ಲ ಭಗವತ್ ಫಲದಲ್ಲಿ ಆಸೆಯನ್ನ ಬಿಟ್ಟು ಮಾಡು. ಕರ್ಮಣ್ಯೇವ ಅಧಿಕಾರಸ್ಥೆ ಬಹಳ ಕಡೆ ಹೇಳಿದ್ದಾನೆ, ಒಂದೆರಡು ಕಡೆ ಅಲ್ಲ. ಅದರಿಂದ ಈಗ ಈ ಪ್ರಶ್ನೆಗೆ ಉತ್ತರ ಹೇಳ್ತಾರೆ. ಈಗ ಪೂರ್ವ ಪಕ್ಷದ ಅಭಿಪ್ರಾಯ ಏನು ಅಂತಂದ್ರೆ, ತಾನು ಮಾಡಬೇಕಾದ ವರ್ಣಾಶ್ರಮ ಧರ್ಮಗಳಲ್ಲಿ ಅವು ಮೋಕ್ಷ ಸಾಧನಗಳು ಎಂಬ ಭಾವವನ್ನು ತ್ಯಜಿಸಬೇಕೆಂಬುದೇ ಪರಿತ್ಯಜ್ಯ ಎಂಬಲ್ಲಿ ಹೇಳಿದ ತ್ಯಾಗವಿಧಿ ಎಂಬುದು. ಈಗ ಇದು ಮಾಡಿದ ತಕ್ಷಣ ನನಗೆ ಪುಣ್ಯ ಸಿಗುತ್ತೆ, ಸಂಧ್ಯಾ ವಂದನೆಯೋ ನಿತ್ಯ ವಿಧಿಗಳು, ಶ್ರೀ ಗೃಹಸ್ಥ ಈ ಗೃಹ ಕೃತ್ಯಗಳು ಅವ್ರು ನಡೆಸುವಂತಹದ್ದು, ಇದೆಲ್ಲ ಏನು ಬೇಕಿಲ್ಲ ಅನ್ನೋದಲ್ಲ ಅಂತ. ತ್ಯಾಗ ವಿಧಿ ಅಂದ್ರೆ ಇದು ಮೋಕ್ಷಕ್ಕೆ ಸಾಧನ ಅಂತ ಅನ್ನೋದಲ್ಲ. ಯಾಕೆ ಮೋಕ್ಷಕ್ಕೆ ಸಾಧನ ಪ್ರಪತ್ತಿಯನ್ನು ಮಾಡಿದ್ದಾಗಿದೆ. ಆದ್ರೆ ಇದು ಭಗವತ್ ಪ್ರೀತ್ಯರ್ಥವಾಗಿ ಭಗವಂತನಿಂದ ನೇಮಿಸಲ್ಪಟ್ಟಂತಹ ಕೈಂಕರ್ಯಗಳು. ಆನುಕೂಲಮೇವ ಕರಿಷ್ಯೆ ತ್ವದ್ ಪ್ರಾತಿಕೂಲ್ಯಂ ನ ಕರಿಷ್ಯೆ. ಇಲ್ಲ ಆರಾಧನೆಯಲ್ಲೂ ಇಜ್ಜಾ ಮಧ್ಯೆ ಸಂಭಾವಿತ ಬುದ್ಧಿಪೂರ್ವಕ ಅಪಚಾರಾಂಗ ವೈಕಲ್ಯಾದಿ ಪರಿಹಾರ ರೂಪ ತ್ವಾಂ ವಿನಾ ಕಲ್ಪ ಕೋಟಿ ಸಹಸ್ರೇಣಾಪಿ ಸಾಧನಂ ನಾಸ್ತಿ. ಕಲ್ಪ ಕೋಟಿ ಸಹಸ್ರೇಣಾಪಿ ಬೇರೆ ಸಾಧನಗಳು ನಾಸ್ತಿ. ಇವೆಲ್ಲ ಅಲ್ಲಿ ಹೇಳೋದು ಅಂದ್ರೆ ಎಲ್ಲವೂ ಭಗವದರ್ಪಿತವಾಗಿ ಅವನೇ ನೇಮಿಸಿದಂತಹ ನಿತ್ಯ ಕರ್ಮಗಳನ್ನ ಅವನಿಗೆ ಮಾಡೋದು. ಸ್ವರೂಪ ತ್ಯಾಗ ಅಂದ್ರೆ ಅದನ್ನೇ ಬಿಟ್ಟು ಬಿಡೋದಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪರಿತ್ಯಜ್ಯ ಎಂಬಲ್ಲಿ ಹೇಳಿದ ತ್ಯಾಗ ವಿಧಿ ಎಂಬುದು ಇದು ಸಮಂಜಸವಾಗುವುದಿಲ್ಲ ಅಂತ ಉಪದೇಶಿಸ್ತಾರೆ. ಪ್ರಪದನ ಅನುಷ್ಠಾನ ನಂತರ ಮಾಡಬೇಕಾದ ಉತ್ತರ ಕೃತ್ಯಗಳಲ್ಲಿ ಉಪಾಯ ಬುದ್ಧಿ ತ್ಯಾಗವನ್ನು ವಿಧಿಸುವುದೇನೋ ಉಚಿತ. ಉಪಾಯ ಬುದ್ಧಿ ಅಂದ್ರೆ ಇದು ಒಂದು ಸಾಧನ, ಅದು ಇನ್ನೊಂದು ಮಾಡೋಣ ಅನ್ನೋದು ಬೇಕಿಲ್ಲ. ಪ್ರಪತ್ತಿನೇ ಅದು ಬ್ರಹ್ಮಾಸ್ತ್ರ. ಅದನ್ನ ಮಾಡ್ಕೊಂಡ ಮೇಲೆ ಬೇರೆ ಏನು ಮಾಡ್ಬೇಕಾಗಿಲ್ಲ. ಅಥವಾ ಇದಕ್ಕಿನ್ನೇನಾರು ಮಾಡ್ಬೇಕೋ ಏನು ಇಲ್ಲ. ಭಗವಂತ ವಿಧಿಸಿದಂತಹ ವರ್ಣಾಶ್ರಮ ಧರ್ಮಗಳನ್ನು ನಡೆಸಿ ಅವನು ಇಟ್ಟಷ್ಟು ದಿವಸ ಇಲ್ಲಿದ್ದು ಇಟ್ಟಂಗೆ ಇರುವೇನೋ ಹರಿಯೇ ಅಂತ ಅವ್ರ ದಾಸರಾಡ್ದಂಗೆ ಏನು ಬರುತ್ತೋ ಅದು ಮಹಾಪ್ರಸಾದ ಅಂತ ಯಾವುದಕ್ಕೂ ಗ್ರಂಬಲ್ ಮಾಡದೆ, ಅಯ್ಯೋ ನನಗ ಸಿಗ್ಲಿಲ್ಲ, ಇದು ಸಿಗ್ಲಿಲ್ಲ, ನನಗಾಗ್ಲಿಲ್ಲ, ಇವೆಲ್ಲ ಏನು ಇಲ್ಲದೆ ಏನು ಬಂದ್ರು ಅವನಿದ್ದಾನೆ ನಮ್ ಜೊತೆಗೆ ಅಂತ ಇರುವಂತ. ಹಾಗಲ್ಲದೆ ಉಪಾಯ ಅನುಷ್ಠಾನ ಕಾಲದಲ್ಲಿ ಇಂತಹ ಉಪಾಯ ಬುದ್ಧಿ ತ್ಯಾಗ ವಿಧಿಸಲ್ಪಟ್ಟಿತು ಅಂದ್ರೆ ಆಗ ಅಂತಹ ಉಪಾಯ ಬುದ್ಧಿ ತ್ಯಾಗ ಪ್ರಪದನಕ್ಕೆ ಅಂಗ ಎಂದು ಒಪ್ಪಬೇಕಾಗುತ್ತೆ ಆಗುವುದರಿಂದ ಅಭಿಪ್ರಾಯ ಸಮಂಜಸವಲ್ಲ ಅಂತಂದ್ರು. ಪ್ರಪದನ ಅನುಷ್ಠಾನ ಮಾಡಿ ಪ್ರಪನ್ನನಾದವನಿಗೆ ಉತ್ತರ ಕೃತ್ಯ ಗೋಚರಂಗಳಾನ ಉತ್ತರ ಕೃತ್ಯಗಳೆಂದು ಸೂಚಿಸಲ್ಪಟ್ಟಂತಹ ಉತ್ತರ ಕೃತ್ಯಾಧಿಕಾರ ಅದರಲ್ಲೇನೆ ಎಲ್ಲ ಬಹಳ ಡೀಟೇಲ್ ಆಗಿ ಹೇಳಿದೆ. ಉತ್ತರ ಕೃತ್ಯಗಳೆಂದು ಸೂಚಿಸಲ್ಪಟ್ಟಂತಹ ವಾಕ್ಯಗಳಲ್ಲಿ ಪ್ರಮಾಣಗಳಲ್ಲಿ ಉಪಾಯ ಬುದ್ಧಿ ತ್ಯಾಗ, ಉಪಾಯ ಎಂಬ ಬುದ್ಧಿಯನ್ನು ತ್ಯಜಿಸುವುದು, ವಿಧಿಕ್ಕಿರ ವಿಡಂ ವಿಧಿಸಲ್ಪಟ್ಟಿತು ಎಂದು ಹೇಳುವ ಸಂದರ್ಭ ಉಚಿತಂ ಸಮಂಜಸವಾದದ್ದು. ಉಪಾಯವು ಅನುಷ್ಠಿಸಲ್ಪಟ್ಟ ನಂತರ ಅದಕ್ಕಿನ್ನೇನೋ ಸಹಾಯಕವಾಗಲಿ ಪ್ರಯೋಜನವಾಗಿ ಆಗಲಿ ಅಂಗವಾಗಿ ಆಗಲಿ ಬೇಕಾಗಿಲ್ಲವಾದ್ದರಿಂದ ಅಂತಹ ಉತ್ತರ ಕೃತ್ಯಗಳಲ್ಲಿ ಉಪಾಯ ಎಂಬ ಬುದ್ಧಿಯನ್ನು ತ್ಯಾಗ ಮಾಡತಕ್ಕದ್ದು ನ್ಯಾಯ. ಸಂಧ್ಯಾ ವಂದನೆ ಮಾಡಿದ್ರಿ, ಜಪವನ್ನ ಮಾಡಿದ್ರಿ, ಆದ್ರಿಂದ ನನಗೆ ಇನ್ನೇನೋ ಪುಣ್ಯ ಬರುತ್ತೆ ಅಂತ ಅಂದ್ರೆ ಅದು ತಪ್ಪು. ಯಾಕೆಂದ್ರೆ ಪ್ರಪತ್ತಿ ಮಾಡ್ಕೊಂಡಾಗಿದೆ, ನನಗಾಗಿ ಇನ್ನೇನು ಇಲ್ಲಿ ಮಾಡ್ಬೇಕಾದಿಲ್ಲ. ಇದೇನೆ ಉತ್ತರ ಕೃತ್ಯ. ದ ಮೊಮೆಂಟ್ ನಮ್ಮನ್ನ ನಾವು ಅವನಿಗೆ ಒಪ್ಸಿದ ಮೇಲೆ ನಾವಾಗಿ ಉಳಿದಿಲ್ಲ. ಇನ್ನು ನನಗೆ ಬೇರೆ ಅಂತ ಮಾಡ್ಕೊಳ್ಳೋದು ಪ್ರತ್ಯೇಕವಾಗಿ ಏನು ಇಲ್ಲ. ಅದನ್ನ ಹೇಳಿದ್ರು. ಅಂತಹ ಉತ್ತರ ಕೃತ್ಯಗಳಲ್ಲಿ ಉಪಾಯ ಎಂಬ ಬುದ್ಧಿಯನ್ನ ತ್ಯಾಗ ಮಾಡತಕ್ಕದ್ದು ನ್ಯಾಯ. ಏಕೆಂದರೆ ಶ್ರೀ ಯಾಮನಮುನಿಗಳು ಹಾಗೆ ಗೀತಾರ್ಥ ಸಂಗ್ರಹದಲ್ಲಿ ಅಪ್ಪಣೆ ಕೊಡಿಸಿದ್ದಾರೆ. ನಿಜ ಕರ್ಮಾದಿ ಭಕ್ತ್ಯಂತಂ ಕುರ್ಯಾತ್ ಪ್ರೀತ್ಯೈವ ಕಾರಿತಃ. ಭಗವಂತನ ಪ್ರೀತಿಗಾಗಿ ನಡೆಸಿ ಎಲ್ಲವನ್ನು. ಉಪಾಯತಾಂ ಪರಿತ್ಯಜ್ಯ ನ್ಯಸ್ಯೇತ್ ದೇವೇತು ತಾಮ್ ಅಭಿಹಿ. ಈ ಶ್ಲೋಕದಲ್ಲಿ ಹೇಳಿರುವ ನ್ಯಸ್ಯೇತ್ ಎಂಬುದು ಶರಣಾಗತಿಯನ್ನು ಬೋಧಿಸಿದ್ದಲ್ಲ, ಭಗವಂತನಲ್ಲಿ ಅವುಗಳ ಸಮರ್ಪಣೆಯನ್ನ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಎಂಬಲ್ಲಿ ಹೇಗೋ ಹಾಗೆ ಬೋಧಿಸುತ್ತಿಲ್ಲ ಎಲ್ಲವನ್ನು ಅವನಿಗೆ. ಈ ಶ್ಲೋಕಕ್ಕೆ ಕೆಲವರು ಸರಿಯಾದ ಅರ್ಥವನ್ನು ಹೇಳಿದೆ, ವಿಪರೀತ ಅರ್ಥವನ್ನು ಹೇಳಿದ್ರಿಂದ ಶ್ರೀಮಾನ್ ನಿಗಮಾಂತ ದೇಶಿಕರವರೇ ಸಮಂಜಸ ಅರ್ಥವನ್ನಲ್ಲಿ ಉಪದೇಶಿಸ್ತಾರೆ. ಶ್ರೀ ಭಗವದ್ಗೀತೆನಲ್ಲೂ ಅದನ್ನು ವಿವರ ಮಾಡಿದ್ದೀನಿ ಅಂತ ಹೇಳ್ತಾರೆ ಅವರು. ಹಿಂಗ್ ಸರ್ವಧರ್ಮಾನ್ ಪರಿತ್ಯಜ್ಯ ಎಂಬಲ್ಲಿ ಆದ್ರೂ ಉತ್ತರ ಕೃತ್ಯವನ್ನಿಕೆ ತನ್ನ ವರ್ಣಾಶ್ರಮ ಧರ್ಮಗಳ ಅನುಷ್ಠಾನ ಪ್ರಪದನಾನಂತರ ನಡೆಯುವ ಉತ್ತರ ಕೃತ್ಯವಲ್ಲದೆ ಉಪಾಯ ವಿಧಾಯಕಮಾಯ್ ಉಪಾಯವನ್ನ ವಿಧಿಸುವ ಸಂದರ್ಭವಾಗಿ ಇರುಕ್ಕಿರ ಈ ವಾಕ್ಯത്തിൽ ಸೊಲ್ಲುಗೆಯಾಲೆ ಈ ಚರ್ಮ ಶ್ಲೋಕ ವಾಕ್ಯದಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಹೇಳಿರೋದ್ರಿಂದ
ಬುದ್ಧಿ ತ್ಯಾಗ ಪೂರ್ವಕಮಾನ. ಈ ಉಪಾಯ ಬುದ್ಧಿ ತ್ಯಾಗ ಪೂರ್ವಕವಾದಂತಹ ಧರ್ಮ ಸ್ವರೂಪ, ಈ ಸ್ವವರ್ಣಾಶ್ರಮ ವಿಹಿತ ಕರ್ಮ ಸ್ವರೂಪ ಪ್ರಪತ್ತಿಗೆ ಅಂಗವಾಗಿ ಅನುಷ್ಠೇಯಂ ಎನ್ನು, ಪ್ರಪದನ ಅಂಗವಾಗಿ ಅನುಷ್ಠಿಸಲ್ಪಡತಕ್ಕದ್ದು ಎಂದು ಫಲಿಕೆಯಾಲ್ ಪ್ರಾಪ್ತವಾಗುವುದರಿಂದ ಕೇವಲ ಸ್ವಯಂ ಪ್ರಯೋಜನಮಾನ ಅನುಷ್ಠಾನ ಮಾತ್ರವೇ ಪ್ರಯೋಜನವಲ್ಲದೆ ಇನ್ಯಾವ ಪ್ರಯೋಜನವೂ ಇಲ್ಲದ ಕೈಂಕರ್ಯ, ನಿತ್ಯ ನೈಮಿತ್ತಿಕ ಅನುಷ್ಠಾನ ರೂಪ ಕೈಂಕರ್ಯ ಉತ್ತರ ಕೃತ್ಯ ಎಂಗಿರ ಮತವು. ಕೃತ್ಯ ಎಂದು ಹೇಳುವ ಅಭಿಪ್ರಾಯ ಸಿದ್ಧಿಯಾದ ಶಾಸ್ತ್ರಾನುಮತಿ ಇಲ್ಲದಾಗುವುದು. ಹಾಗೆಯೇ ಉಪಾಯತ್ವ ಬುದ್ಧಿ ತ್ಯಾಗವು ವಿಧಿಸಲ್ಪಟ್ಟಿತು ಅಂತ ಹೇಳಿದ್ರೆ ಬರುವ ಅನುಪತ್ತಿಗಳನ್ನು ಹೇಳಲು ಹೊರಟು ಪ್ರಥಮತಃ 1. ಉಪಾಯ ಬುದ್ಧಿ ತ್ಯಾಗ ಹೇಳಲ್ಪಟ್ಟ ಧರ್ಮಗಳು ಪ್ರಪದನಕ್ಕೆ ಅಂಗ ಎಂದು ಹೇಳಿದಂತಾಗತ್ತೆ. ಇದಕ್ಕೆಲ್ಲ ಬೇರೆ ಇದು ಒಂದು ಉಪಾಯ ಅಂದ್ರೆ ಅದು ಒಂದು ಅಂಗ ಅಂತ ಆಗತ್ತೆ. ಷಡ್ವಿಧ ಶರಣಾಗತಿ ಅದು ಬಿಟ್ಟು ಬೇರೆ ಏನೂ ಅಲ್ಲ. ಅದಕ್ಕಾಗಿ ಪ್ರಪದನಕ್ಕೆ ಮಿಕ್ಕ ಯಾವುವೂ ಅಂಗಗಳಲ್ಲ. ಆದ್ದರಿಂದ ನಿತ್ಯ ನೈಮಿತ್ತಗಳು ಅಂಗಗಳು ಎಂದು ಹೇಳುವುದು ಸರಿಯಲ್ಲ. ಈ ಒಂದು ಅರ್ಥದಿಂದನೇ ನಮ್ಮ ಪೂರ್ವಿಕರು ಸಂಧ್ಯಾವನ್ನೇ ಸರಿ ಪಣ್ಣಗೆ ಅನ್ನವನ್ನ ಬಣ್ಣವನ್ನು ಅರ್ಥವಿಲ್ಲ ಬಿಟ್ರೆ ಯು ಆರ್ ಎ ಡಿಫಾಲ್ಟರ್. ಮಾಡೋದು ಸಹಜವಾಗಿ ನೀನು ನಡೆಸ್ಬೇಕು. ಯಾಕೆ? ಭಗವತ್ ಕೈಂಕರ್ಯವಾಗಿ ನಡೆಸೋದಷ್ಟೇ. ಈಗ ಸಂಧ್ಯಾವನೆ ಮಾಡಿದ್ರೆ ನನಗೇನೋ ಒಂದಷ್ಟು ಪುಣ್ಯ ಸಿಕ್ತು, ಅದಕ್ಕಾಗಿ ನಾನು ಮಾಡಿದೆ, ಆದ್ರೇನು ನನಗೆ ರಿಟರ್ನ್ ಸಿಕ್ತು, ಈ ಭಾವದಿಂದ ಮಾಡೋದಲ್ಲ ಅಂತ ಹೇಳ್ತಾ ಇದ್ದಾರೆ. ನಿತ್ಯ ನೈಮಿತ್ಯಗಳನ್ನ ಆಚರಿಸ್ಬೇಕಾದ್ರೆ ಅದಕ್ಕೆ ಫಲ ಇಲ್ಲ ಅಂತ ಹೇಳೋದು ಏನು ಅಂದ್ರೆ ಅರ್ಥ ಅಷ್ಟೇ. ಯಾಕೆಂದ್ರೆ ಅದಕ್ಕೆ ಇನ್ನೇನೋ ಬೇರೆ ಪುಣ್ಯ. ಇವಾಗ ಪ್ರಪತ್ತಿ ಮಾಡ್ಕೊಂಡಾಗಿದೆ, ರೆಗ್ಯುಲರ್ 3 ಹೊತ್ತು ಸಂಧ್ಯಾವನೆ ಮಾಡ್ತಿದ್ದಾನೆ, ಅದಕ್ಕೆ ಅವನಿಗೆ ಪುಣ್ಯದಲ್ಲಿ ಇನ್ಯಾವುದೋ ಲೋಕ ಸಿಗತ್ತೆ ಅಂತ ಏನಾದ್ರು ಇದೆಯೋ? ಈ ಶರೀರ ಬಿಟ್ಮೇಲೆ ಅವ್ನು ಸೀದಾ ಮೋಕ್ಷಕ್ಕೆ ಹೋಗ್ತಾ ಇರ್ತಾನೆ. ಹಾಗಿದ್ಮೇಲೆ ಇದು ನನಗೆ ಇನ್ಯಾವುದೋ ಲೋಕದಲ್ಲಿ ಏನೋ ಸ್ವರ್ಗ ಮತ್ತೊಂದು ಅದು ಸಿಗತ್ತೆ ಅಂತ ಏನಾರೋ ಅಲ್ಲ, ಮಾಡೋದಲ್ಲ. ಹಾಗೆ ಆ ರೀತಿನಲ್ಲಿ ಹೇಳ್ತಾ ಇರೋದು. ಮುಂದೆ 2 ವಾಕ್ಯಗಳಿಂದ ಇನ್ನೂ 2 ಅನುಪತ್ತಿಗಳನ್ನು ಹೇಳ್ತಾ ಇದ್ದ. ಎರಡನೇದು, ಈ ಉಪಾಯಕ್ಕೆ ಧರ್ಮಾಂತರಗಳ ಯಾವ ಅಪೇಕ್ಷೆಯೂ ಬೇಕಿಲ್ಲ ಎಂಬ ಪ್ರಮಾಣವೂ ಇಲ್ಲವಾಗುತ್ತೆ. ಈಗ ಪ್ರಪತ್ತಿ ಅನ್ನೋದು ಬ್ರಹ್ಮಾಸ್ತ್ರ, ಅದಕ್ಕೆ ಬೇರೆ ಇನ್ನೇನು ಬೇಕಿಲ್ಲ ಅಂತ ಹೇಳ್ಬಿಟ್ಟು ನೀವು ಸಂಧ್ಯಾವನ್ನೇ ಮಾಡಿದ್ರೇನೆ ನಿಮ್ ಪ್ರಪತ್ತಿ ಫಲಿಸುತ್ತೆ ಅಂದ್ರೆ ಸರಿಯಾಗುತ್ತೋ? ಹಾಗೆ ಈ ಉಪಾಯಕ್ಕೆ ಆಕಿಂಚನ್ಯವು ಇಲ್ಲವಾಗುತ್ತೆ ಎಂದು ಹೇಳಬೇಕಾಗುತ್ತದೆ ಎಂದು ತಿಳಿಸ್ತಾರೆ. ಆಕಿಂಚನ್ಯ ಅಂದ್ರೆ ಏನೋ ಬೇರೆ ಯಾವ ಇದು ಇಲ್ಲ, ಅನನ್ಯಗತಿ ಅಂತ ಹೇಳ್ಬಿಟ್ಟು ಈ ಸಂಧ್ಯಾವನೆ ಮಾಡೋದ್ರಿಂದ ಅದು ಬರುತ್ತೆ, ಅದಕ್ಕಾಗಿ ಇದು ಮಾಡ್ಬೋಣ ಅದು ಮಾಡ್ಬೋಣ. ಇದೆಲ್ಲ ಹಿಂದೆನೆ ಒಂದ್ಸಲಿ ಅನೇಕ ಬಾರಿ ಹೇಳಿದ್ದೆ ನಾನು. ಇವಾಗ ಈ ಆಂಟಿಬಯೋಟಿಕ್, ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್, ನೆಗಡಿಗೂ ಅದೇನೆ, ಗ್ಯಾಸ್ಟ್ರಿಕ್ ಏನೋ ಪ್ರಾಬ್ಲಮ್, ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಇದ್ರೆ ಅದು, ಸ್ಕಿನ್ ಅಂಡ್ ಸಾಫ್ಟ್ ಟಿಶ್ಯೂ ಇನ್ಫೆಕ್ಷನ್ಸ್ ಅದಕ್ಕೂ ಕೂಡ, ಎಲ್ಲದಕ್ಕೂ ಬ್ರಾಡ್. ಇದ್ರಲ್ಲಾರು ಆಗ್ಲಿ ಅದರಲ್ಲಾಗ್ಲೂ ಆಗ್ಲಿ ಯಾವುದೋ ಒಂದ್ರಲ್ಲಿ ಅದು ಇದು ಮಾಡೋದ್ರಂತ ಆ ತರದ ಭಾವದಲ್ಲಿ ಮಾಡೋದಲ್ಲ. ವರ್ಮೆ ಪಣ್ಣುಡ್ಲ ಐತಿವೆ ಅದನ್ನು ಮಾಡ್ಬೋಣ ಇದು ಮಾಡ್ಬೋಣ ಅಂತ ಅನ್ನೋದು ಇದೆಯಲ್ಲ, ಅದರಲ್ಲಿ ಆ ಸ್ಪಷ್ಟತೆ ಇರ್ಬೇಕು. ಇನ್ಯಾರೋ ಹೇಳಿದ್ರು ಇಲ್ಲ ಅದನ್ನ ನಡ್ಸ್ಬಿಡಿ, ಇದೊಂದು ವ್ರತ ಮಾಡಿ, ಇನ್ನೇನೋ ಒಂದ್ ಮಾಡಿ, ಯಾರೋ ಏನೋ ಹೇಳ್ತಾರೆ, ಸರಿ ಇದ್ಕೊಳ್ಳಿ ಇದು ಒಂದ್ ಮಾಡ್ಬೋಣ ಅಂತ ಮಾಡಿದ್ರೆ ಬ್ರಹ್ಮಾಸ್ತ್ರ ನ್ಯಾಯದಂತೆ ಹೊರ್ಟೋಗುತ್ತೆ. ಅದು ಯಾವ್ದೋ ಪ್ರಪತ್ತಿಯ ವ್ಯಾಲಿಡಿಟಿ ಇದ್ರದ್ದು ಇದಾಗ್ಬಿಡುತ್ತೆ. ಯಾಕೆಂದ್ರೆ ಬೇರೆ ಇನ್ನೇನೇನೋ ಆಚರಿಸಿದ್ರಿ ನೀವು ನಿಮ್ಮ ಭಗವಂತನಲ್ಲಿ ಸಮರ್ಪಣೆ ಮಾಡ್ಬೇಕು ಹೇಳಿದ್ರಿ, ನನಗ್ ಬೇರೆ ಗತಿನೇ ಇಲ್ಲ, ನನಗೆ ಇನ್ಯಾವ ಉಪಾಯನೂ ಇಲ್ಲ, ನೀನೇ ಆ ಸ್ಥಾನದಲ್ಲಿದ್ದು ನೀನೇ ಎಲ್ಲದನ್ನ ಮಾಡಿಸಿ ನೀನೇನೆ ಕಡೆಯ ಡೆಸ್ಟಿನೇಷನ್ ನೀನೇ ತಲುಪಿಸ್ಬೇಕು ಅಂತ ಹೇಳಿ ಎಲ್ಲ ಅವನಿಗೆ ಒಪ್ಪಿಸ್ಬಿಟ್ಟು ಆಮೇಲೆ ಮತ್ತಿನ್ನೇನೋ ಮಾಡ್ತೀನಿ ಅಂತ ಹೋದ್ರೆ ಹಾಗೆ. ಆದ್ರಿಂದ ಈ ಉಪಾಯಕ್ಕೆ ಆಕಿಂಚನ್ಯ ಇಲ್ಲವಾಗುತ್ತೆ. ಅದನ್ನೇ ಎಂಗನೇ ಎನ್ನೆಲ್ಲಿ ಎಂಬುದರ ಮೂಲಕ ಉಪಪಾದಿಸ್ತಾರೆ. ಈ ಉಪಾಯವಾದಂತಹ ಪ್ರಪತ್ತಿಗೆ ಶೊಲ್ಲುಗಿರ ಪ್ರಮಾಣಗಳಲ್ಲಿ ಹೇಳಿರುವಂತಹ ಧರ್ಮಾಂತರ ನೈರಪೇಕ್ಷಮು, ಬೇರೆ ಯಾವ ಧರ್ಮಗಳ ಅಪೇಕ್ಷೆ ಇಲ್ಲದಿರೋಣ ಇಲ್ಲದೆ ಹೋಗುತ್ತೆ. ಧರ್ಮಾಂತರ ನೈರಪೇಕ್ಷಮ ಪ್ರಪತ್ತೇ ಕ್ವಚಿದಪ್ಯೇವಂ ಪರಾಪೇಕ್ಷಾ ನ ವಿದ್ಯತೆ, ನ ಜಾತಿ ಭೇದಂ ನ ಕುಲಂ ನ ಲಿಂಗಂ ನ ಗುಣ ಕ್ರಿಯಾ ನ ದೇಶಕಾಲೋ ನಾವಸ್ಥಾಂ ಯೋಗೋ ಹ್ಯಯಂ ಅಪೇಕ್ಷತೆ ಸಕೃದೇವ ಪ್ರಪನ್ನಸ್ಯ ಕೃತ್ಯಂ ನೈವಾನ್ ಯದಿಷ್ಯತೆ ಇತ್ಯಾದಿ ಪ್ರಮಾಣಗಳಿಗೆ ವಿರುದ್ಧವಾಗತ್ತೆ ಎಂಬ ಭಾವ ಇಲ್ಲಿ. ಬೇರೆ ಇದು ಒಂಚೂರು ಮಾಡೋಣ ಅದು ಒಂಚೂರು ಮಾಡೋಣ ಅಂತ ಮಾಡ್ಕೊಂಡೋದ್ರೆ, ಈಗ ಎಲ್ಲ ಧರ್ಮದ ಬಗ್ಗೆ ನನಗೆ ಆಸಕ್ತಿ ಇದೆ, ಅದು ಒಂಚೂರು ತಿಳಿಯೋಣ, ಬೌದ್ಧ ಧರ್ಮ, ಜೈನ ಧರ್ಮ, ಇನ್ನೇನೇನೋ ಧರ್ಮಗಳಿದೆ ಬೇಕಾದಷ್ಟು, ಎಲ್ಲವನ್ನು ನೋಡೋಣ ಅಂದ್ರೆ ಎಲ್ಲ ತಲೆ ಕೆಟ್ಟ ಹೋಗೋದಷ್ಟೇ. ಯಾವುದು ಸರಿಯಾದು ಪೂರ್ವ ಕೇಳಿ ಅದನ್ನ ಯಾವುದು ನಿಮ್ಮನ್ನ ಉದ್ಧಾರ ಮಾಡಕ್ಕಾಗತ್ತೆ? ಇದು ತಿಳಿದ ಮೇಲೆ ಅದೆಲ್ಲ ತಿಳ್ಕೊಂಡು ಏನಾಗಬೇಕಾಗಿದೆ? ಈಗ ವೇದಾಂತ ದೇಶಿಗರ ಮಾತೇನೆ ತ್ವಯಿ ರಕ್ಷತಿ ರಕ್ಷಕೈ ಕಿಮನ್ಯೈ,
ನೀನು ರಕ್ಷಣೆ ಮಾಡಿದ್ಮೇಲೆ ನನಗೆ ಬೇರೆ ರಕ್ಷಕರಿಂದ ಏನಾಗ್ಬೇಕಾಗಿದೆ? ತ್ವಯಿಚಾ ರಕ್ಷತೆ ರಕ್ಷಕೈಕ್ಯಮನ್ಯೈ. ನೀವೊಂದ್ ವೇಳೆ ಕೈ ಬಿಟ್ರೆ ಬೇರೆ ಯಾರು ನೀನ್ ಕೊಡುವಂತ ಈ ಮೋಕ್ಷವನ್ನು ಕೊಡೋಕ್ ಸಾಧ್ಯನಾ? ಸೊ ಎರಡು ರೀತಿಯಿಂದಲೂ ಕೂಡ ನಾನು ಬೇರೆ ಯಾವ ದೇವತೆ ಹತ್ರ ಹೋಗಲ್ಲ ಅಂತಾರೆ. ಇದನ್ನೇ ಆಳ್ವಾರುಗಳು ಹೇಳಿದ್ರು, ದೇವರ ನಾನು ದೇವರೇ ಅಲ್ಲ ಅಂತ. ಐ ಡೋಂಟ್ ಕನ್ಸಿಡರ್ ಅವರುಗಳನ್ನ. ತಿರುವಿಲ್ಲದ ದೇವರೇ ದೇವರೆಂದ್ರೆ ನಾನು ತಿಳಿಯೋದೇ ಇಲ್ಲ. ದೈವಂ ಮತ್ತಿಲ್ಲೈ, ಇನ್ನೊಬ್ಬ ದೇವತೆಯಿಂದ ಇದ್ದಾನೆ ಅಂತ ನಾನು ಎಣಿಸೋದೇ ಇಲ್ಲ. ಇವೆಲ್ಲ ಮಾತಿನಲ್ಲಿ ಏನು ಅಂದ್ರೆ ಅವನಲ್ಲಿ ಪೂರ್ಣವಾದಂತಹ ಆಕಿಂಚನ್ಯ, ಇದು ಅವನಲ್ಲೇ ಅನನ್ಯಗತಿತ್ವ, ಅವನಿಗೇ ನಾನು ಶೇಷ, ಅನನ್ಯಾರ್ಹ ಶೇಷತ್ವ ಅಂದ್ರಿದ್ದೇನೆ. ನಾನು ಲಕ್ಷ್ಮೀನಾರಾಯಣನಿಗಲ್ಲದೆ ಬೇರೆ ಯಾರಿಗೂ ನಾನು ಕಿಂಕರನಲ್ಲ, ಅಥವಾ ಬೇರೆ ಯಾರಿಂದ ನನಗೇನು ಆಗ್ಬೇಕಾಗಿಲ್ಲ. ಈಗ ಹೇಳಿದ ತಕ್ಷಣ ಅವ್ರನ್ನೆಲ್ಲ ಇವ್ರು ನಿಂದಿಸಿದ್ರು ಅಂತಲ್ಲ, ಇದು ತಪ್ಪಾಗಿ ಪ್ರೊಜೆಕ್ಟ್ ಮಾಡುವಂತದ್ದು. ಈಗ ಶಿವ ಅಥವಾ ಬೇರೆ ದೇವತೆಗಳು, ಇಂದ್ರ, ವರುಣ, ಮತ್ತೊಬ್ರು ಎಲ್ಲರೂ ಅಷ್ಟೇ ಭಗವಂತನಿಂದ ನೇಮಿಸಲ್ಪಟ್ಟವರು, ಎಲ್ಲರೂ ಕರ್ಮದ ಬಂಧದಲ್ಲಿ ಸಿಗಾಕೊಂಡವರು. ನಮಗಿಂತ ಏನು ಅಂದ್ರೆ ವಿಶೇಷವಾದಂತಹ ಒಂದಷ್ಟು ತಪಸ್ಸು ಅದು ಇದು ಮಾಡಿದ್ರು, ಅದರಿಂದ ದೇವತೆಯ ಪಟ್ಟ ಅಷ್ಟೇ. ದೇ ಆರ್ ನೋ ವೇ ಸುಪೀರಿಯರ್. ಭಗವಂತನಿಗೆ ಸಮನಾಗಿ ಅಲ್ಲ, ನಿಸ್ಸಮಾಭ್ಯಧಿಕ ಇವನು. ಇದರ ಪೂರ್ಣವಾದ ಜ್ಞಾನ ಇರಬೇಕು. ಹಾಗಂತ ಹೇಳಿ ನೀವು ಶಿವನನ್ನು ನಿಂದಿಸಬೇಕು ಅಂತ ಹೇಳ್ತಾ ಇಲ್ಲ. ಶಿವನಿಂದ ನಮ್ಗೇನು ಆಗಬೇಕಾಗಿಲ್ಲ ಅಷ್ಟೇ. ಶಿವ ಪೂಜೆ ಯಾಕೆ ಮಾಡೋಲ್ಲ ಅಂದ್ರೆ ವಿ ಡೋಂಟ್ ವಾಂಟ್ ಎನಿಥಿಂಗ್ ಫ್ರಮ್ ಹಿಮ್. ಏನ್ ಬೇಕು ಅದನ್ನು ಕೊಟ್ಟಿದ್ದಾನೆ ಭಗವಂತ. ಅವನು ಕೊಟ್ಟಿದ್ದು ನಮ್ಗೆ ಮಹಾಪ್ರಸಾದ. ಓ ಶಿವನ ಪೂಜೆ ಮಾಡಿದ್ರೆ ಬೇಗ ಕ್ಷಿಪ್ರ ಪ್ರಸಾದ ಏನೋ ಸಿಗ್ತಾ ಇತ್ತು. ಈಗ ಆಂಜನೇಯನಿಗೆ ಸುಡ್ ಮಾಡೋಣ, 48 ದಿವಸ ಅದ್ ಮಾಡೋಣ, ಇಲ್ಲ ಇನ್ಯಾವುದೋ ಒಂದು ದೇವತೆಗೆ ಸುದರ್ಶನನ್ನ ಆಶ್ರಯಿಸೋಣ. ಸುದರ್ಶನನ್ನು ಮಾಡಿದ್ರು ಕೂಡ ಅಷ್ಟೇನೆ, ಭಗವಂತನ ಕಿಂಕರ ಅವನು. ಇದು ಅದಾದ್ರೆ ಸರಿ, ಅವನಿಂದ ನನ್ಗಿನ್ನೇನೋ ವಿಶೇಷ ಫಲ ಸಿಗಬೇಕು, ನಾನು ಹೇಳಿದ ತಕ್ಷಣ ಅವನು ಪ್ರದಕ್ಷಿಣವಾಗಬೇಕು, ನಾನು ಇದನ್ನ ಮಾಡೋ, ಅವ್ರೇನೋ ಕಷ್ಟದಲ್ಲಿ ಇದ್ದಾರೆ, ಅವ್ರಿಗೆ ನೀನ್ ಮಧ್ಯದಲ್ಲಿ ದಳ್ಳಾಳಿ, ಇದು ಯಾಕೆ ಬೇಕು? ಸುದರ್ಶನೋಪಾಸಕ ಅಂತ ಲೋಕದಲ್ಲಿ ತಗೋಬೇಕಾ? ಇವೆಲ್ಲ ನಿಮ್ ಪ್ರಪತ್ತಿಗೆ ಅಡ್ಡಿ ಆಗೋಲ್ವೋ ಭಗವಂತನ ಪಡೆಯೋದಕ್ಕೆ? ಯಾಕೆಂದ್ರೆ ಅವಾಗ ನಿಮ್ಗೆ ಅಲ್ಲಿ ಕೀರ್ತಿ ಕಾಮಿಗಳು, ನನ್ನನ್ನು ಎಲ್ರು ನೋಡಿ ನನ್ನನ್ನು ರೆಕಗ್ನೈಸ್ ಮಾಡ್ಬೇಕು, ನಾನು ಸುದರ್ಶನೋಪಾಸಕ, ಇಲ್ಲ ಆಂಜನೇಯನೋಪಾಸಕ, ನರಸಿಂಹನೋಪಾಸಕ. ಏನು ನರಸಿಂಹನೋಪಾಸಕನಾಗಿ? ಯಾರ್ಯಾರ ಕರ್ಮದ ಪ್ರಕಾರ ಏನೇನಿದೆಯೋ ಅದು ನಡೀತಾ ಇದೆ. ಬೇರೆಯವ್ರಿಗೆ ಒಳ್ಳೇದನ್ನ ಬಯಸೋದಾಗ್ಲಿ ಇದು ತಪ್ಪಲ್ಲ, ಆದ್ರೆ ಏನು ಬಯಕೆ ಏನು? ನನಗ್ ನೋಡಿ ನಮಸ್ಕಾರ ಮಾಡಿದ್ರು, ಅದರಿಂದ ನಾನು ಭಗವಂತನ ಕೇಳ್ಕೊಂಡೆ. ಯಾಕೆ ನೇರವಾಗಿ ಅವ್ರು ಭಗವಂತನ ಹತ್ರ ಹೋಗಕ್ಕಾಗಲ್ವಾ? ಥ್ರೂ ನಿಮ್ಮ ಮುಖಾಂತರನೇ ಹೋಗ್ಬೇಕಾ? ಅಲ್ಲಿ ಏನಾಗುತ್ತೆ, ನೀವು ಬೇರೆ ಭಗವಂತ ಬೇರೆ, ನೀವ್ ಹೇಳದ ಮೇಲೆ ಭಗವಂತ ಒಪ್ತಾನೆ. ಈ ಎಲ್ಲ ಪೈತ್ಯಗಳು, ದುಡ್ಡೋ ಕೀರ್ತಿನೋ ಹೆಸರೋ ಇವೆಲ್ಲವೂ ಕೂಡ ಭಗವಂತನಿಂದ ನಮ್ಮನ್ನು ದೂರ ಕೆಳ್ಕೊಂಡು ಹೋಗ್ಬಿಡತ್ತೆ. ಅದಕ್ಕಾಗಿ ಈ ತರದ್ ಯಾವುದೂ ಬೇಡ ಅನ್ನುವಂಥದ್ದು. ಈ ಎಲ್ಲ ಬೇರೆ ಬೇರೆ ಪ್ರಮಾಣಗಳಿಗೆಲ್ಲ ವಿರುದ್ಧವಾಗುತ್ತೆ. ಈ ರೀತಿ ಉಪಾಯ ತೆಗೆದು ಒಂದನ್ನು ಮಾಡೋಣ ಅದನ್ನು ಮಾಡೋಣ ಅಂತಂದ್ರೆ ಹೇಳ್ತಾ ಬಂದ್ರು. ಇನ್ನು ದೋಷ ಏನು ಅಂತಂದ್ರೆ, ಈ ಉಪಾಯಂ, ಈ ಪ್ರಪದನವು ಅಕಿಂಚನಾಧಿಕಾರ ಮನ್ಯ ಕೇವಳಿಯೋ, ಮುಖ್ಯವಾದ ಅಕಿಂಚನಾಧಿಕಾರವೇ ಇಲ್ಲದೆ ಹೋಗುತ್ತೆ. ಅಕಿಂಚನಾದಿ ಈಗ ತಾನೇ ಹೇಳಿದೆ ನಾನು. ಇವನು ಅಕಿಂಚನ ಎಲ್ಲ ಅದಾವಾಗ ಬೇರೆ ಯಾವುದನ್ನು ಆಶ್ರಯಿಸಾದ್ರೆ, ಇಲ್ಲ ಇನ್ಯಾರ ಮುಖಾಂತರನೋ ಏನೋ ಮಾಡ್ತೀನಿ ಎನ್ನುವುದಾದ್ರೆ ಅದು ಆಗೋಲ್ಲ. ಅಕಿಂಚನೋ ನನ್ಯಗತಿ ಎಂದು ಶ್ರೀ ಆಳವಂದ ಯಾಮನ ಮುನಿಗಳ ಆಕಿಂಚನ್ಯ ಪ್ರಪದನ ಅಧಿಕಾರಿಗೆ ಮುಖ್ಯ ಎಂದು ಹೇಳಿದ ಪ್ರಮಾಣಕ್ಕೆ ವಿರುದ್ಧವಾಗತ್ತೆ. ಅವ್ರೇನು ಹೇಳಿದ್ರು? ನ ಧರ್ಮನಿಷ್ಠೋಸ್ಮಿ ನ ಚ ಆತ್ಮವೇದಿ ನ ಭಕ್ತಿ ಮಾಂ ತ್ವಚ್ಚರಣಾರವಿಂದೆ ಅಕಿಂಚನ ಅನನ್ಯಗತಿ ತ್ವತ್ಪಾದ ಮೂಲಂ ಶರಣಂ ಪ್ರಪದ್ಯೆ. ನನಗೆ ಬೇರೆ ಯಾವ ಉಪಾಯವೂ ಗೊತ್ತಿಲ್ಲ, ಧರ್ಮದಲ್ಲಿ ನಿಷ್ಠೆ ಇಲ್ಲ, ಭಕ್ತಿ ಅನ್ನೋದು ನನ್ನ ಕೈಲಾಗೋಲ್ಲ, ನನಗೆ ಯಾವ ಸಾಮರ್ಥ್ಯವೂ ಇಲ್ಲ. ಈಗ ಅವನು ಈಜಿ ಹೋದೆ ಆ ಕಡೆ ಈಜೋದ್ರ ಮಜಾ ನೋಡ್ತೀನಿ ನಾನು, ಇಲ್ಲ ಅಮೆರಿಕಾಗ ಹೋಗ್ಬೇಕಾದ್ರೆ ಯುರೋಪ್ ಎಲ್ಲ ಸುತ್ಕೊಂಡು ಹೋಗ್ತೀನಿ ಅನ್ನೋದು ಇವೆಲ್ಲ ಬೇಡ. ನಮ್ ಡೆಸ್ಟಿನೇಷನ್ ನೇರವಾಗಿ ಅಲ್ಲಿ, ಅದ್ರ ಮಧ್ಯದಲ್ಲಿ ಇನ್ಯಾವುದೋ ಬೇರೆ ಆ ಲೋಕಕ್ಕೆ ಹೋಗಿ ಈ ಲೋಕದ ಪುಣ್ಯ ಮತ್ತೊಂದು ಅಲ್ಲಿಯ ಭೋಗಗಳು ಎಲ್ಲ ಅನುಭವಿಸ್ಕೊಂಡು ಆಮೇಲೆ ಹೋಗೋದು ಬೇಡ. ಇಟ್ ಶುಡ್ ಬಿ ಡೈರೆಕ್ಟ್ ಸ್ಟ್ರೈಟ್. ಬೇಕಿಲ್ಲದಂತ ಡೈರೆಕ್ಟ್ ಹೋಗೋದದು. ಅದಕ್ಕೆ ಇವರು ಆಳವಂದಾರ್ ಹೇಳಿದಂತ ಈ ಶ್ಲೋಕ ಇದೆಯಲ್ಲ, ಅಕಿಂಚನ ಅನನ್ಯಗತಿ ಅನ್ನೋದು ಬಿಟ್ಟು ಹೋಗುತ್ತೆ.
ನೀವು ಬೇರೆ ದೇವತೆಯನ್ನ ಉಪಾಸನೆ ಅದನ್ನು ಮಾಡಿ ಅದರದ್ದು ವೃತ್ತಿಗಳು ಏನೇನಿದೆಯೋ ಅವುಗಳೆಲ್ಲ ಪ್ರೊಸೀಜರ್ಸ್ ಮಾಡ್ತಾ ಹೋದ್ರೆ ಅದಾಗತ್ತೆ. ಇವು ಯಾವುದು ಬೇಡ. ಇದು ಪೂರ್ಣವಾಗಿ ಬರಬೇಕು. ಅದೀಗ ವೈನತೆಯನ ಭಕ್ತರು, ಓ ಭಗವಂತ ಅವನು ವೈನತೆಯನ್ನು ಬಿಟ್ಬಿಟ್ಟು ಕೇಶವ್ರಿಗೆ ಮಾಡಿದ್ರೆ ಅವನು ಕೋಪಿಸ್ಕೊಳಲ್ವಾ? ಇಲ್ಲ ಈ ಸತ್ಯನಾರಾಯಣ ವ್ರತ, ಇಲ್ಲ ಸಾಯಿಬಾಬನ್ ಪೂಜೆ, ಇಲ್ಲ ರಾಘವೇಂದ್ರ ಸ್ವಾಮಿ, ಇವರೆಲ್ಲ ಯಾರು? ಎಲ್ಲ ಭಗವಂತನಿಗೆ ಆಭಿಮುಖ್ಯ ಹೇಳೋದಕ್ಕೆ ಅವರೇ ದೇವರುಗಳು ಅಂತ ಯಾರು ಕ್ಲೈಮ್ ಮಾಡಿದಾರೋ? ಅಲ್ಲ, ಏನೇ ಆದ್ರೂ ಕೂಡ ನನಗೆ ರಾಯರು ಅಂದ್ರೆ ಬಹಳ, ನಾನು ಪೂಜ್ಯಾಯ ರಾಘವೇಂದ್ರ. ಆವಾಗ ಏನಾಯ್ತು? ನೀವು ಬೇರೆ ಉಪಾಯಗಳನ್ನ ಆಶ್ರಯಿಸಿದ್ರಿ, ನಿಮ್ ಪ್ರಪತ್ತಿ ಹೋಯ್ತು. ಅವಾಗ ಆಕಿಂಚನ್ಯ ಅನನ್ಯಗತಿತ್ವ ಅನ್ನೋದು ಹೋಯ್ತು. ಅವ್ರನ್ನೆಲ್ಲ ನಾನು ನಿಂದಿಸ್ತಾ ಇಲ್ಲ, ಇದು ಬಹಳ ಸ್ಪಷ್ಟವಾಗಿ ಸಾಯಿಬಾಬನೋ ರಾಘವೇಂದ್ರ ಸ್ವಾಮಿನೋ ಸತ್ಯನಾರಾಯಣ ವ್ರತವೋ ಇಲ್ಲ ಇನ್ನೆಂಥದೋ ಏನೇನಾರು ಇದ್ರೆ ಇವೆಲ್ಲ ಏನೋ ಒಂದು ಫಲಕ್ಕೆ, ಯಾವುದೋ ದೋಷಕ್ಕೆ ಏನೋ ಒಂದು ಮಾಡಿದ್ದು. ಇಲ್ಲ ನಮ್ಮನೆ ಸಂಪ್ರದಾಯ, ನಮ್ಮ ತಾತ ಮುತ್ತಾತ ಅವರೆಲ್ಲ ಮಾಡ್ತಾ ಇದ್ರು ಷಷ್ಠಿ, ಸುಬ್ರಹ್ಮಣ್ಯ ಷಷ್ಠಿ ಮಾಡ್ತಾ ಇದ್ರು. ಯಾವುದೋ ಕಾಲದಲ್ಲಿ ಯಾರೋ ಪೂರ್ವಿಕರು ಯಾವುದೋ ಮಗು ಏನೋ ಇದಾಯ್ತು ಅಂತಾನೋ ಅವ್ರೇನೋ ಹೇಳಿದ್ರು, ಅದಕ್ಕಾಗಿ ಅವ್ರು ಮಾಡಿದ್ದು ಅಂತ. ಆಗಿನ ಕಾಲಕ್ಕೆ ಅವ್ರಿಗೆ ಸಾಕು. ನೀವು ರಹಸ್ಯತ್ರಯ ಸಾರದ ಕಾಲಕ್ಷೇಪ ಮಾಡೋದ್ಮೇಲೆ ಇನ್ನೂ ಅದನ್ನ ಇಲ್ಲ ನಮ್ಮನೆ ಪದ್ಧತಿ ಇದು ನಾವು ಮಾಡ್ತೀವಿ ಅಂದ್ರೆ ಏನಾದ್ರು ಅರ್ಥ ಇದೆಯಾ? ಏನೇ ಮಾಡಿದ್ರು ಭಗವದ್ ಕೈಂಕರ್ಯ ರೂಪವಾಗಿ ಮಾಡುವಂತದ್ದು. ಅದಕ್ಕೆ ಇವೆಲ್ಲ ಬೇಕಾ? ಸತ್ಯನಾರಾಯಣ ವ್ರತವೋ ಇಲ್ಲಾಗ ಇದನ್ನ ಮಾಡುವಂತಹದ್ದು, ಸುಬ್ರಹ್ಮಣ್ಯ ಷಷ್ಠಿನೋ, ಇಲ್ಲ ಈ ಇವರಿಗೆ ನಿತ್ಯ ಸೂರ್ಯಗಳಿಗೆ, ಹನುಮಂತನಿಗೆ ನನಗೆ ವಿಶೇಷವಾದ ಇದು, ಅದಕ್ಕೆ ನಾನು ಹನುಮಂತಂದೇ ಮಾಡ್ತೀನಿ. ಹನುಮಂತ ಯಾರು, ಅವನ ಸ್ವರೂಪ ಏನು, ಅವನ ಲಿಮಿಟೇಷನ್ಸ್ ಏನು, ಇವೆಲ್ಲವನ್ನು ಸ್ವಲ್ಪ ವಿಚಾರ ಮಾಡಬೇಕು. ಯಾರು ಸುಪ್ರೀಂ ಅನ್ನೋದನ್ನು ತಿಳಿಸೋದಕ್ಕೇನೆ ವೇದಗಳೆಲ್ಲ ಬಂದಿರುವಂತಹದ್ದು. ಇವೆಲ್ಲ ತಿಳಿದ ಮೇಲೆ, ಹೀಗೆಲ್ಲ ಇದನ್ನ ತಿಳಿದ ಮೇಲೆ ಅದನ್ನೆಲ್ಲ ಖಂಡಿಸ್ಬೇಕು ಅಥವಾ ಅವ್ರನ್ನ ಟೀಕಿಸ್ಬೇಕು ಅನ್ನೋದು ಖಂಡಿತ ಅಲ್ಲ. ಯಾರಿಗಾದ್ರೂ ಶ್ರದ್ಧೆ ಇದೆಯೋ ಮಾಡ್ಕೊಳ್ಳಿ, ಅವರು ನಿಮಗ್ ಬೇಕಿಲ್ಲ ಅಷ್ಟೇ. ಇಷ್ಟೇನೆ ಇರುವಂತಹದ್ದು. ಓ ನಾನು ತುಂಬಾ ಪರಮ ವಿರಕ್ತ, ನಾನು ಯಾವ್ದ್ರಲ್ಲೂ ನೋಡೋದೇ ಇಲ್ಲ, ನೋಡಿ ಅವ್ರಿಗೆ ಅದ್ರಲ್ಲಂತೆ ಇದ್ರಲ್ಲಂತೆ, ಬೇರೆಯವರ ನಿಂದನೆ ಬೇಡ. ಅವರು ಎಲ್ಲ ಭಗವದ್ ಭಕ್ತರೇನೆ, ರಾಘವೇಂದ್ರ ಸ್ವಾಮಿನೋ ಸಾಯಿಬಾಬನೋ ಈ XYZ ಯಾರ್ಯಾರೋ. ಆಳವಂದಾರ್ ಹೇಳಿದ ಮಾತಿನಲ್ಲಿ ಬರಬೇಕಾದ್ರೆ ಇದು ಆ ಯಾಮುನ ಮುನಿಗಳು ಹೇಳಿದಂತಹ ಆಕಿಂಚನ್ಯ ಪ್ರಪದನ ಅಧಿಕಾರಿಗೆ ಮುಖ್ಯ ಎಂದು ಹೇಳಿದಂತಹ ಪ್ರಮಾಣಕ್ಕೆ ವಿರುದ್ಧವಾಗುತ್ತೆ. ಪ್ರಪದನಕ್ಕೆ ಅಕಿಂಚನ್ಯವಾದ ಅಂಗ ಇಲ್ಲವ ಎಂದಾಗುತ್ತದೆ ಅಂತ ಹೇಳಿದ್ರು. ಅದು ಹೇಗೆ ಅಂತಂದ್ರೆ ಮುಂದಿನ ವಾಕ್ಯಗಳಿಂದ ಹೇಳ್ತಾರೆ. ಎಂಗನೆ ಎನ್ನಿಲ್ ವೇದಾಂತ ದೇಶಿಕರ ಮಾತು. ಅದು ಹೇಗೆ ಅಂದ್ರೆ, ಉಪಾയമಲ್ಲಾದವತ್ತಿಲ್, ಉಪಾಯವಲ್ಲದಿರುವ ಧರ್ಮಗಳಲ್ಲಿ ಉಪಾಯ ಬುದ್ಧಿ ತ್ಯಾಗಂ, ಉಪಾಯ ಎಂಬ ಬುದ್ಧಿಯನ್ನು ತ್ಯಾಗ ಮಾಡೋಣವನ್ನ ವಿಧಿಕ್ಕ ವೇಂಡ, ವಿಧಿಸಬೇಕಾದ್ದೇನೂ ಇಲ್ಲ. ಅದು ಉಪಾಯ ಅಲ್ಲ ಅಂತಂದ್ಮೇಲೆ ಯಾರು ಮಾಡ್ಬೇಕಾಗಿಲ್ಲ. ಅದಕ್ಕೆ ನೀವು ಸತ್ಯನಾರಾಯಣ ಪೂಜೆ ಮಾಡಬಾರ್ದು, ಇಲ್ಲ ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡಬಾರ್ದು ಅಂತಿದ್ಯಾ? ಯಾರಿಗದು ಬೇಕೋ ಕಾಮ್ಯಕ ವ್ರತಗಳನ್ನ ನಡೆಸೋದ್ರಲ್ಲೆಲ್ಲ ಇಷ್ಟೇನೆ. ಈಗ ಆ ಸತ್ಯನಾರಾಯಣ ವ್ರತವೋ ಇಲ್ಲ ಇದನ್ನ ರಾಘವೇಂದ್ರ ಸ್ವಾಮಿಗೋ ಈ ಒಂದೇನೋ ಒಂದು ಮಾಡುವಂತಹದ್ದು ಅಂತ ಇಟ್ಕೊಂಡ್ರೆ, ಸುಬ್ರಹ್ಮಣ್ಯ ಷಷ್ಠಿನೋ ಮಾಡಿದ್ರೇನೋ ಆ ಇವನ ದೇವತೆಯ ಪ್ರಸಾದ ನಿಮ್ಗೆ ಸಿಗುತ್ತೆ ಅಂತ ನಿಮಗ್ ಬೇಕಾದು. ಪ್ರಪತ್ತಿ ಮಾಡ್ಕೊಂಡ್ಮೇಲೆ ನನಗೇನು ಬೇಕಿಲ್ಲ, ಭಗವಂತ ಏನ್ ಕೊಡ್ತಾನೋ ಅದರಲ್ಲಿ ನಾನು ತೃಪ್ತ ಅಂತ ಹೇಳ್ಬಿಟ್ಟು, ಇಲ್ಲ ನನಗಿನ್ನೂ ಅದ್ ಬೇಕು, ದುಡ್ಡು ಬೇಕು, ಇಲ್ಲ ಇನ್ನೊಂದಷ್ಟು ಬೇಕು, ನಾನೇನೋ ತಿನ್ಬೇಕು, ನಾನು ಇನ್ನೇನೋ ಅನುಭವಿಸ್ಬೇಕು, ಇಲ್ಲ ನನ್ನನ್ನೇನೋ ರೆಕಗ್ನೈಸ್ ಮಾಡ್ಬೇಕು, ಈ ತರದ ಬಯಕೆಗಳೆಲ್ಲ ಇದು ಪ್ರಪತ್ತಿಗೆ ವಿರುದ್ಧವಾಗಲ್ವೋ? ಅದು ಇದೊಂದು ಉಪಾಯ ಅನ್ನೋ ಬುದ್ಧಿ ತ್ಯಾಗ ಮಾಡುವಂತಹದ್ದು. ಅದಕ್ಕೆ ಸಪರೇಟ್ ಆಗಿ ಹೇಗ್ ಬೇಕಾಗಿಲ್ಲ, ಇದೆಲ್ಲ ಬೇಡ ಅಂತಂದ್ಬಿಟ್ಟು ಉಪಾಯವಲ್ಲದೆ ಇರುವುದನ್ನ ಉಪಾಯವಲ್ಲ ಎಂದು ಭಾವಿಸಿ ಎಂದು ವಿಧಿಸಬೇಕಾದದ್ದೇನೂ ಇಲ್ಲ. ಯಾಕೆ ಅಂದ್ರೆ ಅದು ಉಪಾಯವಲ್ಲ ಅನ್ನೋದು ಗೊತ್ತಿದ ಮೇಲೆ ಅದನ್ನ ನೀವು ಮಾಡಬೇಡಿ ಅಂತ ಹೇಳ್ಬೇಕೇನು? ಉಪಾಯವಾಗಿರುವುದಕ್ಕೆ ಈಗ ಅದು ಉಪಾಯ ಎಂಬ ಭಾವನೆಯ ತ್ಯಾಗ ಮಾಡು ಎಂದು ವಿಧಿಸೋದು ನ್ಯಾಯ. ಅದು ಉಪಾಯವೇ ಅಲ್ಲವಾದ್ರೆ ಉಪಾಯವಲ್ಲ ಎಂದು ಭಾವಿಸು ಎಂದು ವಿಧಿಸಬೇಕೇ ಎಂಬ ತಾತ್ಪರ್ಯ. ಉಪಾಯಮಾನವತ್ತಿಲ್, ಉಪಾಯವಾಗಿರುವುದರಲ್ಲಿ ಉಪಾಯ ಬುದ್ಧಿ ತ್ಯಾಗಂ ಪಣ್ಣಿ ಅನುಷ್ಠಿಕ್ಕಯ್ಯಾವದೆ, ಉಪಾಯ ಎಂಬ ಭಾವವನ್ನು ತ್ಯಾಗ ಮಾಡಿ ಅನುಷ್ಠಿಸೋಣ ಎಂಬುದು ಹೇಗೆ ಆಯ್ತು ಅಂದ್ರೆ, ಪಳೆಯ ಉಪಾಸನಾದಿಗಳಲ್ಲಿ ನಿಲಯ, ಹಿಂದೆ ಹೇಳಲ್ಪಟ್ಟಂತಹ ಉಪಾಯಾಂತರದ ಭಕ್ತಿ ಯೋಗಗಳಲ್ಲಿ ಇರುವ ಸ್ಥಿತಿ ಆಗತ್ತೆ. ಇಲ್ಲಿ ಆದಿ ಶಬ್ದದಿಂದ ಉಪಾಸನಕ್ಕೆ ಸಾಧಕಗಳಂತಹ ಕರ್ಮಯೋಗ ಜ್ಞಾನ ಯೋಗಗಳು ಎಲ್ಲ ಹೇಳಲ್ಪಟ್ಟಿದ್ದು. ಉಪಾಯವಲ್ಲದೆ ಇರೋದಕ್ಕೆ
ಉಪಾಯತ್ವ ಬುದ್ಧಿ ತ್ಯಾಗ ಕೂಡುವುದಿಲ್ಲವಾದ್ದರಿಂದ ಉಪಾಯ ಬುದ್ಧಿ ತ್ಯಾಗವು ವಿಧಿಸಲ್ಪಟ್ಟಿತು ಎಂದು ಅಭಿಪ್ರಾಯ ಪಡುವುದಾದ್ರೆ ಆಗ ಪ್ರಪತ್ತಿಯ ಅನುಷ್ಠಾನ ಮಾಡುವವನು ಉಪಾಸನವನ್ನು ಅನುಷ್ಠಿಸಿ ಅದರಲ್ಲಿ ಉಪಾಯ ಬುದ್ಧಿ ತ್ಯಾಗ ಮಾಡಬೇಕು ಅಂತ ಹೇಳಿದಂತಾಯ್ತು. ಆಗ ಪ್ರಪದನ ಅನುಷ್ಠಾನ ಮಾಡುವವನು ಉಪಾಸನವನ್ನ ಅಂಗವಾಗಿ ಅನುಷ್ಠಿಸಿ ಪ್ರಪದನವನ್ನ ಅಂಗವಾಗಿ ಅನುಷ್ಠಿಸತಕ್ಕದ್ದು ಎಂದಾಯಿತು. ಉಪಾಸನ ಅನುಷ್ಠಾನ ಮಾಡುವವನು ಪ್ರಪದನವನ್ನ ಅಂಗವಾಗಿಯೋ ಉಪಾಸನವನ್ನ ಅಂಗಿಯಾಗಿಯೋ ಅನುಷ್ಠಿಸತಕ್ಕದ್ದೆಂದು ಹಿಂದೆ ಹೇಳಲ್ಪಟ್ಟಿರೋದ್ರಿಂದ ಎರಡಕ್ಕೂ ತುಂಬಾ ವ್ಯತ್ಯಾಸವಿಲ್ಲದೆ ಎರಡೂ ಶಕ್ತಿಯ ಅಧಿಕಾರಿಗಳಿಗೆ ಉಪಾಯ ಎಂಬುದಾಗಿ ಪ್ರಪದನಕ್ಕೆ ಆಕಿಂಚನ್ಯ ರೂಪವಾದ ಅಂಗವೇ ಇಲ್ಲವಾಗುತ್ತೆ ಎಂಬ ಭಾವ. ಇವುಗಳನ್ನೇ ಮುಂದಿನ ವಾಕ್ಯಗಳಿಂದ ಉಪಪಾದಿಸ್ತಾರೆ. ಇಂಗ್ ಉಪಾಯತ್ವ ಈ ಚರ್ಮ ಶ್ಲೋಕದ ಸರ್ವಧರ್ಮಾನ್ ಪರಿತ್ಯಜ್ಯ ಎಂಬಲ್ಲಿ ಉಪಾಯತ್ವ ಬುದ್ಧಿ ತ್ಯಾಗಂ ಪರುಳಾಹ ಸೊಲ್ಲುಗಿರ ಪಕ್ಷത്തിൽ ವಿಧಿಸಲ್ಪಟ್ಟಿತು ಎಂಬುದೇ ಅಭಿಪ್ರಾಯ ಎಂದು ಹೇಳುವ ಪಕ್ಷದಲ್ಲಿ ತ್ಯಾಗ ವಿಧಿಕ್ಕೂ ಪ್ರಪನ್ನನು ಉಪಾಸನದಲ್ಲಿ ಉಪಾಯತ್ವ ಬುದ್ಧಿಯನ್ನು ಬಿಟ್ಟು ಅಂಗವಾಗಿ ಅನುಷ್ಠಿಸತಕ್ಕದ್ದು ಎಂಬುದಕ್ಕೂ ಅನುಷ್ಠಾನ ವಿಧಿಕ್ಕೂ ಉಪಾಸಕನ ಪ್ರಪದನವು ಅಂಗವಾಗಿ ಅನುಷ್ಠಿಸತಕ್ಕದ್ದೆಂಬುದು ಕೂಡ ಅಧಿಕಾರಿ ಭೇದತ್ತಾಲೆ. ಹೀಗೆ ಪ್ರಪನ್ನನು ತ್ಯಾಗಾಧಿಕಾರಿ ಉಪಾಸಕನು ಅನುಷ್ಠಾನ ಅಧಿಕಾರಿ ಎಂಬ ಭೇದದಿಂದ ವಿರೋಧಂ ಪರಿಹರತ್ತ ವಿಡಮಂ ಇಬ್ಬರ ಅನುಷ್ಠಾನದಲ್ಲೂ ಪ್ರಪದನ ಉಪಾಸನಗಳಿರುವುದರಿಂದ ವಿರೋಧವೇ ಇಲ್ಲದಾಗುತ್ತೆ, ಭೇದವೇ ಇಲ್ಲದೆ ಎರಡೂ ಶಕ್ತಿ ಅಧಿಕಾರಿಗಳಿಗೆ ಆಗುತ್ತದೆ ಎಂಬ ಸಂದರ್ಭವೂ ಸಹ ಅನಪೇಕ್ಷಿತ ವಚನ ಇಷ್ಟವಿಲ್ಲದ ಉಕ್ತಿಯಾಗುತ್ತೆ. ಅಂದ್ರೆ ಎರಡಕ್ಕೂ ಭೇದವಿಲ್ಲದ ಹಾಗೆ ಪ್ರಸಂಗ ಬರೋದ್ರಿಂದ ಎರಡಕ್ಕೂ ಭೇದ ಹೇಳುವುದು ನಿರರ್ಥಕ ವಿಷಯವಾಗುತ್ತೆ ಎಂಬ ಭಾವ. ನಾವು ಹಿಂದೆ ಖಂಡಿಸಿದ ಸ್ವರೂಪ ತ್ಯಾಗ ವಿಧಿಯಲ್ಲಾದರೂ ಎರಡು ಉಪಾಯಗಳಿಗೂ ವಿರೋಧ ಇರುವುದು ಎಂದರೆ ವ್ಯತ್ಯಾಸ ಇರುವುದು ಎಂದು ಹೇಳಬಹುದು. ಈ ಮೇಲಿನ ಉಪಾಯತ್ವ ಬುದ್ಧಿ ತ್ಯಾಗ ವಿಧಿಯು ವಿಷಯದಲ್ಲಾದರೂ ಎರಡಕ್ಕೂ ಇಲ್ಲವಾಗುತ್ತೆ ಎಂದು ಹೇಳ್ತಾರೆ. ಹಿಂಗೆ ಈ ಸರ್ವಧರ್ಮಾನ್ ಪರಿತ್ಯಜ್ಯ ಎಂಬ ವ್ಯತ್ಯಾಸವೇ ಸ್ಥಳದಲ್ಲಿ ಸ್ವರೂಪ ತ್ಯಾಗಂ ಸೊಲ್ಲುಂ ಪೋದಿರ ಪೂರ್ವ ಪಕ್ಷಿಗಳು ಸ್ವರೂಪ ತ್ಯಾಗ ವಿಧಿ ಎಂದು ಹೇಳುವನಾಗಿದ್ರು ಇವ್ವಿರೋಧ ಪ್ರಸಂಗವುಳ್ಳದು. ಈ ಎರಡು ಉಪಾಯಗಳಾದ ಪ್ರಪದನ ಉಪಾಸನೆಗಳಿಗೆ ವ್ಯತ್ಯಾಸವಾದ ಪ್ರಸಂಗವಾದರೂ ಇತ್ತು. ಈ ಉಪಾಯತ್ವ ಬುದ್ಧಿ ತ್ಯಾಗವನ್ನು ಹೇಳುವ ಸಂದರ್ಭದಲ್ಲಿ ಎರಡಕ್ಕೂ ವ್ಯತ್ಯಾಸವೇ ಇಲ್ಲವೆಂದಾಗುತ್ತದೆ ಎಂಬ ಭಾವ. ಈ ಎರಡು ಉಪಾಯಗಳಿಗೂ ವ್ಯತ್ಯಾಸವೇ ಇಲ್ಲ ಎಂಬುದನ್ನ ಇಪ್ಪಡಿ ಎಂದು ಆರಂಭಿಸಿದ ವಾಕ್ಯದ ಮೂಲಕ ಹೇಳ್ತಾರೆ. ಇಪ್ಪಡಿ ಬುದ್ಧಿ ವಿಶೇಷ ತ್ಯಾಗ ಪೂರ್ವಕ ಕರ್ಮಜ್ಞಾನ ಭಕ್ತಿಗಳ ಈ ಪ್ರಪತ್ತಿக்கு அங்கமாக விஷயம் பட்சத்தில் உபாசன பிரபதனங்களுக்கு அங்கி வியபதேசத்தில் மாறாட்டிமே உள்ளது. அங்கபாவத்திலே யதா கதஞ்சித் அனுஷ்டானம் அமயமெங்கிற வைஷமியமும் மந்தம் ಸಕಲಾಂಗೋಪಸಂಹಾರ ಕಾಮ್ಯಂ ಕರ್ಮ ಪ್ರಸಿದ್ಧತಿ ಎಂದು சொல்லಪಟ್ಟಿದಿರೆ. ಇಷ್ಟಕ್ಕೆ ಇಪ್ಪಡಿ ಈ ರೀತಿಯಲ್ಲಿ ಯಾವ ರೀತಿಯಲ್ಲಿ ಎಂಬುದನ್ನ ಅವರೇ ವಿಶದೀಕರಿಸ್ತಾರೆ. ಬುದ್ಧಿ ವಿಶೇಷ ತ್ಯಾಗ ಪೂರ್ವಕ ಉಪಾಯತ್ವ ಬುದ್ಧಿ ತ್ಯಾಗ ಪೂರ್ವಕವಾಗಿ ಕರ್ಮ ಜ್ಞಾನ ಭಕ್ತಿಗಳನ್ನ ಪ್ರಪತ್ತಿಕ್ಕೆ ಅಂಗಮಾಹ ಪ್ರಪದನಕ್ಕೆ ಅಂಗವಾಗಿ ವಿಷಯಂ ಪಕ್ಷത്തിൽ ಅಪೇಕ್ಷಿತ ಎಂದು ಹೇಳುವ ಸಂದರ್ಭದಲ್ಲಿ ಉಪಾಸನ ಪ್ರಪದನಗಳೆರಡಕ್ಕೂ ಅಂಗಿ ವ್ಯಪದೇಶத்தில் ಅಂಗಗಳೆಂದು ಹೇಳುವುದರಲ್ಲಿ ಮಾತ್ರವೇ ಮಾರಾಟಮೇಯುಳ್ಳದು, ವ್ಯತ್ಯಾಸವನ್ನುಳ್ಳದು. ಹೇಗೆ ಅಂದ್ರೆ ಪ್ರಪದನದಲ್ಲಿ ಪ್ರಪತ್ತಿ ಅಂಗಿ, ಕರ್ಮಯೋಗಾದಿಗಳಿಂದ ಕೂಡಿದ ಉಪಾಸನವು ಅಂಗವಾಯಿತು. ಈ ಅಂಗಿ ಅನ್ನೋದೆಲ್ಲ ಬಹಳ ಸ್ಪಷ್ಟವಾಗಿದೆಯಲ್ಲ. ಅಂಗಿ ಅಂದ್ರೇನು? ಪ್ರಧಾನವಾಗಿ ಅವನನ್ನು ಪಡೆಯೋದು ಪ್ರಪತ್ತಿ. ಆ ಪ್ರಪತ್ತಿಗೆ ಅಂಗಗಳೇನು ಅಂದ್ರೆ ಭಗವಂತನಲ್ಲಿ ಆನುಕೂಲ್ಯಮೇವ ಕರಿಷ್ಯೆ, ಪ್ರಾತಿಕೂಲ್ಯ ಇದು ಆನುಕೂಲ್ಯ ಇದು ಏನು ಪ್ರಾತಿಕೂಲ್ಯ ವರ್ಜನ, ಆನುಕೂಲ್ಯಸ್ಯ ಸಂಕಲ್ಪ, ಭಗವಂತನಿಗೆ ಅನುಕೂಲವಾಗಿಯೇ ನಡೀತೀನಿ ಅನ್ನೋ ಒಂದು ಸಂಕಲ್ಪ. ಏನು ಅನುಕೂಲವಾಗಿ ನಡೆಯೋದು ಅಂದ್ರೆ ಅವನು ತಿಳಿಸಿದ ಶಾಸ್ತ್ರಗಳಲ್ಲಿ ಶ್ರದ್ಧೆ ಇಟ್ಟು ಅದರಂತೆ ಅದನ್ನು ಯಥಾರ್ಥವಾಗಿ ತಿಳಿದು ಆಚರಿಸ್ತೇನೆ, ಅದಕ್ಕೆ ವಿರುದ್ಧವಾಗಿ ನಡೆಯೋಲ್ಲ. ರಕ್ಷಿಷ್ಯತೀತಿ ವಿಶ್ವಾಸ, ಭಗವಂತ ಖಂಡಿತ ರಕ್ಷಿಸ್ತಾನೆ. ಇವೆಲ್ಲ ಅದಕ್ಕೆ ಅಂಗಗಳು. ಯಾವುದಕ್ಕೆ? ನಿಮ್ಮ ಆತ್ಮ ಸಮರ್ಪಣೆಗೆ. ಆತ್ಮ ಸಮರ್ಪಣೆ ಅನ್ನೋದು ಪ್ರಧಾನ, ಇವೆಲ್ಲ ಅದಕ್ಕೆ ಆಕ್ಸೆಸರೀಸ್. ಇವಾಗ ಇವ್ರು ಹೇಳ್ತಾ ಇರೋದು ಮೇನ್ ಯಾವುದು, ಆಕ್ಸೆಸರಿ ಯಾವುದು? ಇದು ಉಲ್ಟಾ ಆಗ್ಬಿಡತ್ತೆ. ಬೇರೆ ಎಲ್ಲದನ್ನು ಮಾಡೋಕ್ ಹೋದ್ರೆ ಪ್ರಧಾನವಾದದ್ದು ಯಾವುದು? ಅಲ್ಲಿ ಈ ಅಂಗ ಇದು ಪ್ರಪದನದಲ್ಲಿ ಪ್ರಪತ್ತಿ ಅಂಗಿ, ಕರ್ಮಯೋಗಾದಿಗಳಿಂದ ಕೂಡಿದ ಉಪಾಸನ ಅಂಗವಾಯಿತು. ಉಪಾಸನದಲ್ಲಾದ್ರೂ ಉಪಾಸನವು ಅಂಗಿ, ಆ ಉಪಾಸನೆಯ ಪ್ರಧಾನ.
ಪ್ರಪದನವು ಅಂಗವಾಯಿತು. ಹೀಗೆ 2 ವಿಧ ಉಪಾಯದಲ್ಲೂ 2 ಇರೋದ್ರಿಂದ 2ಕ್ಕೂ ಏನು ವ್ಯತ್ಯಾಸವೇ ಇಲ್ವಾಗ್ಬಿಡುತ್ತೆ ಅನ್ನುವ ಭಾವ. ಆದ್ದರಿಂದ ಆ ಕಿಂಚನ್ಯವೇ ಈ ಪ್ರಪತ್ತಿಗೆ ಇಲ್ಲದೆ ಹೋಯಿತು ಎಂಬ ಭಾವ. ಇನ್ನೇನೋ ಇದೆ ಮಾರ್ಗ ಅಂತಂದ್ರೆ ಅವಾಗ ಏನು ಇಲ್ಲ, ಬೇರೆ ಬೇರೆ ಯಾವ ಮಾರ್ಗವೂ ಇಲ್ಲ, ನಿನ್ನನ್ನೇ ನಂಬಿದ್ದೇನೆ ಅಂತ ಬರೋದಕ್ಕೂ ಅದು ಇದೆ, ಇದು ಒಂಚೂರು ಮಾಡ್ತೀನಿ ಅಂತಂದ್ರೆ ಆ ರೀತಿನಲ್ಲಿ ಆಗುತ್ತೆ. ಮುಂದೆ ಉಪಾಯತ್ವ ಬುದ್ಧಿ ಪರಿತ್ಯಾಗವಾದಿಗಳು ಹೇಳಬಹುದು ಏನು ಅಂದ್ರೆ, 2 ಒಂದೇ ವಿಧವಾದದ್ದು ಹೇಗಾಗತ್ತೆ? ಪ್ರಪದನಕ್ಕೆ ಅಂಗವಾಗಿ ಬೇಕಾದ ಉಪಾಸನ ತುಂಬಾ ಬೇಕಿಲ್ಲ, ಸ್ವಲ್ಪ ಮಟ್ಟಿಗೆ ಇದ್ರೆ ಸಾಕು. ಉಪಾಸನದಲ್ಲಾದ್ರೂ ವಿಶೇಷವಾಗಿ ಬೇಕು, ಆದ್ರಿಂದ ವ್ಯತ್ಯಾಸ ಇದೆಯಲ್ಲ ಎಂದು ಹೇಳಬಹುದೆಂದು ಯೋಚಿಸಿ ಆಗಲೂ ಅಭಿಪ್ರಾಯ ಸರಿಯಲ್ಲ ಎಂದು ಅಂಗಭಾವತ್ತಿಲೆ ಎಂದು ಆರಂಭಿಸಿದ ವಾಕ್ಯದಿಂದ ತಿಳಿಸ್ತಾರೆ. ಅಂಗಭಾವತ್ತಿಲೆ, ಅಂಗಭಾವದಿಂದ ಯಥಾ ಕಥಂಚಿದ ಅನುಷ್ಠಾನ, ಹೇಗೋ ಹೇಗೆ ಸ್ವಲ್ಪವಾದ ಉಪಾಸನ ಅನುಷ್ಠಾನವು ಆಮೆಯು ಈ ಪ್ರಪದನಕ್ಕೆ ಸಾಕು. ಎಂಗಿರ ವೈಷಮ್ಯಮು ಎಂದು ಹೇಳುವ ಪ್ರಪದನ ಉಪಾಸನಕ್ಕೆ ಇರುವ ವ್ಯತ್ಯಾಸದ ಹೇಳಿಕೆ ಕೂಡ ಮಂದಂ, ಸರಿಯಾದ ತಿಳುವಳಿಕೆ ಇಲ್ಲದ ವಿಷಯ. ಶಾಸ್ತ್ರದ ಅನುಷ್ಠಾನದಲ್ಲಿ ಈ ರೀತಿ ಅಯ್ಯೋ ರೊಂಬ ಡೀಟೇಲ್ಸ್ ಎಲ್ಲ ಮಾಂಡ ಎನ್ನ ಪ್ರಧಾನಮೋ ಅದು ಕೊಂಚು ಪಣ್ಣಿ ಉಡುಂಗಪ್ಪವರು. ನಾವು ಶಾಸ್ತ್ರ ಆಚರಣೆ ಮಾಡದಂಗೂ ಇರಬೇಕು, ಮತ್ತೆ ಆ ಫಲ ಏನಿದೆಯೋ ಪೂರ್ಣ ನಮಗ್ ಬೇಕು. ಅದಕ್ಕೆ ಎಲ್ಲದರಲ್ಲೂ ಮೊಟಕ್ ಮಾಡಿ ಅದನ್ನು ಮಾಡಿ ಇದು ಮಾಡಿ ಏನು ಅದು ಮಾತ್ರ ಮಾಡೋಣ, ಈ ತರದ್ದೆಲ್ಲ ಹೇಳ್ತಾರಲ್ಲ, ಇದೆಲ್ಲ ವಿಪರೀತಿಗಳು. ಅದು ಮಂದ, ಸರಿಯಾದ ತಿಳುವಳಿಕೆ ಇಲ್ಲದ ವಿಷಯ. ಏಕೆಂದರೆ ಹಾಗೆ ಹೇಳುವುದು ಶಾಸ್ತ್ರ ವಿರುದ್ಧವಾದ ಮಾತು ಎಂದು ಪ್ರಮಾಣವನ್ನು ಉದಾಹರಿಸುತ್ತಾರೆ. ಸಕಲಾಂಗೋಪಸಂಹಾರ, ಒಂದು ಕರ್ಮದ ಸಮಸ್ತವಾದ ಅಂಗವು ಪೂರ್ತಿಯಾಗಿ ಮುಗಿಯೋಣ ಅಂದರೆ ಅಂಗದ ಸಂಪೂರ್ಣತೆ. ಕಾಮ್ಯ ಕರ್ಮ ಅಭಿಲಷಿತ ಫಲವನ್ನು ಕೊಡುವ ಕರ್ಮವಾಗಿ ಪ್ರಸಿದ್ಧತೆ ಪರಿಣಮಿಸುತ್ತದೆ, ಸಿದ್ಧಿಸುತ್ತದೆ ಎಂದು ಸೊಲ್ಲಪಟ್ಟದಿರೆ ಎಂದಲ್ಲವೇ ಹೇಳಲ್ಪಟ್ಟಿದೆ. ಅಂಗವು ಯಥಾ ಕಥಂಚಿತ್ ಅಲ್ಲದೆ ಸಂಪೂರ್ಣತೆಯನ್ನು ಹೊಂದಿದ್ರೇನೆ ಅಂಗಿಯಾದ ಕರ್ಮ ಫಲವನ್ನು ಕೊಡುವ ಸಿದ್ಧಿಯನ್ನು ಹೊಂದಿತು. ಹಾಗೆ ಅಂಗಪೂರ್ಣತೆ ಇಲ್ಲದಿದ್ರೆ ಅಂಗಿಯೇ ಇಲ್ಲ. ಆದ್ದರಿಂದಲೇ ಅಂಗ ನ್ಯೂನತೆ ಕೂಡದು ಎಂಬ ಭಾವದಿಂದ ಅಂತಹ ಅಭಿಪ್ರಾಯ ಮಂದಂ ಅಂತ ಹೇಳಿದ್ರು. ಹೀಗೆಂದ್ರೆ ಹಿಂದೆ ಒಂದು ಘಟನೆ ಕೇಳಿದೆ ನಾನು, ಯಾರು ಇದ್ ಮಾಡಿದಾಗ ಅಮೆರಿಕಾದಿಂದ ಬಂದಿದ್ದಾನೆ ಮದುವೆ ಆಗೋಕೆ. ಕಂಡೀಷನ್ ಏನು ಅಂತಂದ್ರೆ ಅವನು ಐ ಕ್ಯಾನಾಟ್ ಸ್ಟ್ಯಾಂಡ್ ದಿ ಸ್ಮೋಕ್, ಸೊ ಅಗ್ನಿ ಇಲ್ಲದೆ ಮದುವೆ ಮಾಡಿಸಿ ಅಂತ. ವಾದ್ಯರು ಅಯ್ಯೋ ಅಮೆರಿಕಾದಿಂದ ಬಂದಿದ್ದಾನೆ, ಅಗ್ನಿ ಇಲ್ಲದೇನೇನು ಮದುವೆ ಮಾಡಿಸಿದ್ರು, ಅಗ್ನಿ ಸಾಕ್ಷಿಯಾಗಿ ಮದುವೆನೇ ಆಗ್ಲಿ, ಹಾಗಾದ್ರೆ ಅದು ಮದುವೆನ ಅದು ಇಟ್ ಈಸ್ ನಾಟ್ ವ್ಯಾಲಿಡ್. ಧಾರ್ಮಿಕವಾಗಿ ಸುಮ್ಮನೆ ಎಲ್ಲರೂ ಸುದ್ದು ಸೇರಿದ್ರು, ಎಲ್ಲರೂ ಆಯ್ತು, ಇದು ಕಟ್ಟಿಸಿದ್ರು, ಮಾಂಗಲ್ಯ ಆಯ್ತು, ಇದಾಯ್ತು, ಅಗ್ನಿನೇ ಇಲ್ಲ ಅಲ್ಲಿ, ಅಗ್ನಿ ಪ್ರತಿಷ್ಠೆನೇ ಆಗ್ಲಿಲ್ಲ. ಅಗ್ನಿ ಸಾಕ್ಷಿಯಾಗಿ ಕೈ ಹಿಡ್ದ ಅಂತ ಅಂದ್ಬಿಟ್ಟಿದ್ಯಾ ಅದು? ನಮ್ಮ ಮನಸ್ಸಿಗೆ ಬಂದಂಗೆ ಅಥವಾ ಯಾರೋ ಏನೋ ಹೇಳಿದ್ರು ಅಂದ್ರೆ ಆ ರೀತಿನಲ್ಲಿ ನಡೆಸಿದ್ರೆ ಅದು ಸರಿಯಾಗತ್ತೆ, ಅದು ವಿವಾಹ ಕರ್ಮ ಸಂಪೂರ್ಣಗೊಳ್ತೆ. ಅದು ದಿಗ್ದೇವತೆಗಳು, ಅಗ್ನಿ, ವಾಯು ಇವರುಗಳೆಲ್ಲರೂ ಸಾಕ್ಷಿಯಾಗಿ ಸರ್ವೇ ದೇವತಾಹ ಈತದ್ ಕನ್ಯಾಂ ಪ್ರತಿಗೃಹಾಮಿ ಆವಯೋಹೋ ಪ್ರಜೋತ್ಪಾದನಾರ್ಥಂ, ಅದರಲ್ಲೆಲ್ಲ ಸಂಕಲ್ಪವನ್ನು ಹೇಳಿ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು ಆಮೇಲೆ ಸಪ್ತಪದಿಯನ್ನ ಮಾಡಿ, ಇವೆಲ್ಲ ಅಗ್ನಿನೇ ಇಲ್ದಿದ್ಮೇಲೆ ಸಪ್ತಪದಿನ ಅದು ಇಲ್ಲ. ಸರಿ, ಸುಮ್ನೆ ಒಂದು ಮಂಗಲ್ಯ ಇದು ಬೇಕಿಲ್ಲ ಅಂತಂದ್ಮೇಲೆ ಯಾಕೆ ಮಾಡ್ಬೇಕು? ಸೀದಾ ಹೋಗ್ಬಿಟ್ಟು ಅಲ್ಲಿ ರಿಜಿಸ್ಟರ್ ಮ್ಯಾರೇಜ್ ನಲ್ಲಿ ಅಲ್ಲಿ ಇಬ್ರು ಮಾಡಿಸ್ಕೊಂಬಿಡಿ, ಅಲ್ಲಿ ಡಾಕ್ಯುಮೆಂಟ್ ಇದೆ ನಿಮ್ಗೆ, ಇಟ್ ಈಸ್ ಅಫಿಷಿಯಲ್, ಲೌಕಿಕವಾಗಿ ಆಯ್ತು, ಅವ್ರು ಹಸ್ಬೆಂಡ್ ಅಂಡ್ ವೈಫ್ ಅಂತ ಅವನು ಡಿಕ್ಲೇರ್ ಮಾಡದ ರಿಜಿಸ್ಟ್ರಾರ್. ಹೀಗೆ ಅಂಗಪೂರ್ಣತೆ ಇಲ್ಲದಿದ್ರೆ ಅಂಗಿಯೇ ಅಲ್ಲ, ಅದು ಪ್ರಪತ್ತಿನೇ ಅಲ್ಲ, ಬೇರೆ ಏನೇನೋ ಮಾಡ್ತೀನಿ, ಅದನ್ನೆಲ್ಲ ಸೇರಿಸ್ಕೊಂಡು ಮಾಡ್ತೀನಿ ಅಂದ್ರೆ. ಆದ್ರಿಂದ ಅಂಗ ನ್ಯೂನತೆ ಕೂಡದು ಎಂಬ ಭಾವದಿಂದ ಅಂತಹ ಅಭಿಪ್ರಾಯ ಮಂದಂ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಅಪ್ರಸ್ತುತವಾದ್ರೂ ಕೂಡ ಪ್ರಾಸಂಗಿಕವಾಗಿ ತಿಳಿಸತಕ್ಕ ವಿಷಯ ಒಂದುಂಟು. ಏನು ಅಂದ್ರೆ, ಪೂರ್ವ ಜನ್ಮದಲ್ಲಿ ಕರ್ಮಯೋಗವನ್ನು ನಡೆಸಿದ ಅಧಿಕಾರಿಯು ಈ ಜನ್ಮದಲ್ಲಿ ಕರ್ಮಯೋಗ ರೂಪದ ಅಂಗದ ಅಪೇಕ್ಷೆ ಇಲ್ಲದೇನೆ ಉಪಾಸನೆಯನ್ನ ಅವಲಂಬಿಸಬಹುದು ಎನ್ನುವರು. ಈ ಅಭಿಪ್ರಾಯವು ಬಂದ್ರೆ, ಏಕೆಂದ್ರೆ ಒಂದು, ಹಿಂದಿನ ಜನ್ಮದಲ್ಲಿ ಕರ್ಮಯೋಗಾದಿಗಳು ಅನುಸರಿಸಲ್ಪಟ್ಟಿದ್ದವು ಎಂದು ತಿಳಿಯುವ ಬಗ್ಗೆ ಹೇಗೆ? ಹೀಗೆ ಅಂಗವನ್ನು ಅನುಷ್ಠಿಸದೆ ಉಪಾಸನವನ್ನು ಅವಲಂಬಿಸಿದ್ರೆ ಶ್ರೀ ನಿಗಮಾಂತ ದೇಶಿಗರವರ ವಾಕ್ಯದ ಪ್ರಕಾರ ಅಂಗವಿಲ್ಲದ್ದರಿಂದ ಅಂಗಿಯಿಂದ ಫಲಸಿದ್ಧಿ ಇಲ್ಲ ಎಂಬುದು ವ್ಯಕ್ತ. ಹೋದ ಜನ್ಮದಲ್ಲಿ ಉಪನಯನವಾಗಿದ್ರೆ ಈ ಜನ್ಮದಲ್ಲಿ ಬೇಡವೆ? ಹೊಸದಾಗಿ ಅಕ್ಷರ ಮೊದಲಾದವುಗಳನ್ನು ಹೇಗೆ ಕಲಿಬೇಕೋ ಹಾಗೆಯೇ ಈ ಜನ್ಮದ ಉಪಾಸನ ಅನುಷ್ಠಾನಕ್ಕೆ ಕರ್ಮಯೋಗವೂ ಬೇಕು.
ಈ ಅಭಿಪ್ರಾಯವನ್ನೇ ನಿಗಮಾಂತ ದೇಶಿಕರು ನ ಧರ್ಮನಿಷ್ಠೋಸ್ಮಿ ಎಂಬ ನ ಚಾತ್ಮವೇದಿ ನ ಭಕ್ತಿ ಮಾಂ ತ್ವಚ್ಚರಣರವಿಂದೆ ಅಕಿಂಚನೋ ನನ್ಯಗತಿ ಶರಣ್ಯ ತ್ವತ್ಪಾದ ಮೂಲಂ ಶರಣಂ ಪ್ರಪದ್ಯೆ ಅಂತಂದ್ರು. ಈಗ ಮಾಡುವ ಕರ್ಮಗಳಲ್ಲೂ ಕೂಡ ಅಷ್ಟೇ, ಅಂಗಂ ವಿಸ್ಮರೇತಿ ಅಂಗಮೇವ ಕುರ್ಯಾತ್, ಇದು ಆಪಸ್ತಂಭ ಸೂತ್ರ. ಈಗ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ, ಏನ್ ಗೃಹ ಪ್ರವೇಶವೋ ಚೌಲೋ ಏನೋ ಒಂದು, ಅದ್ ನಡೆಸ್ಬೇಕಾದ್ರೆ ಪ್ರಧಾನವಾದದ್ದು ಈ ಗೃಹ ಪ್ರವೇಶದಲ್ಲಿ ವಾಸ್ತು ಹೋಮ ನಡಿಬೇಕು. ಅದು ಬಿಟ್ಟು ಬೇರೆ ಎಲ್ಲದನ್ನು ಮಾಡಿದ್ದಾಯ್ತು, ಕಡೆ ತನಕ ಬಂದ್ಬಿಟ್ಟಿದ್ದಾರೆ, ಪ್ರಾಯಶ್ಚಿತ್ತ ಆಯ್ತು, ಜಯಾದಿ ಹೋಮ ಆಯ್ತು, ಇವೆಲ್ಲ ಮಾಡಿದ್ದು. ಆಮೇಲೆ ಅಯ್ಯೋ ಇದೇ ಮರ್ತೋಯ್ತಲ್ಲ, ಪ್ರಧಾನ ಹೋಮ ಯಾವುದು? ವಾಸ್ತು ಹೋಮ. ವಾಸ್ತು ಹೋಮ ಮಾಡ್ಲಿಲ್ಲ ಅಂದ್ರೆ ಅವ್ರು ಹೇಳ್ತಾರೆ ಪ್ರಧಾನಂ ವಿಸ್ಮರೇತಿ ಪುನರೇವ ಕುರ್ಯಾತ್. ಪುನರೇವ ಕುರ್ಯಾತ್ ಅಂದ್ರೆ ಏನು? ನೀವು ಅಗ್ನಿ ಹಾಕೊಂಡು 2 ಗಂಟೆ ಕಾಲ ಮಾಡಿದ್ರಲ್ಲ ಕೆಲಸ, ಎಲ್ಲ ತೆಗೆದುಬಿಟ್ಟು ಫ್ರೆಶ್ ಆಗಿ ಅಗ್ನಿಯನ್ನು ಎಸ್ಟಾಬ್ಲಿಷ್ ಮಾಡಿ ಮೊದ್ಲಿಂದ ಶುರು ಮಾಡಿ. ಅಂಗಂ ವಿಸ್ಮರೇತಿ ಅಂಗಮೇವ ಕುರ್ಯಾತ್. ಒಂದು ಪರಿಶೇಚನೆ ಮಾಡಬಾಗ ಆಯ್ತು, ಓಂ ಅದಿತೆ ಅನುಮನ್ಯಸ್ವ ಅನುಮತೆ ಅನುಮನ್ಯಸ್ವ ಮರ್ತೋಯ್ತು, ಅವಾಗ ನಿಮ್ಗೆ ಆಮೇಲೆ ನೆನಪಾಯ್ತು, ಅವಾಗ ಅಂಗಂ ವಿಸ್ಮರೇತಿ ಅಂಗಮೇವ ಕುರ್ಯಾತ್ ಆಗ ಒಂದು ಮಾಡಿ ಪರಿಶೇಚನೆ ಒಂದು ಮಾಡಿ, ಅವಾಗ ಅಷ್ಟೇ ಸಾಕು. ಆದ್ರೆ ಪ್ರಧಾನವಾದದ್ದನ್ನ ಮರೆತರೆ ಮೊದಲಿಂದ ಶುರು ಮಾಡಿ ಅಂತ. ಹಾಗೆ ಹಿಂದಿನ ಜನ್ಮದಲ್ಲಿ ಇವನು ಏನಾಗಿದ್ದ ಅಂತ ಇಲ್ಲಿದೆ, ಯಾರಿಗೂ ಗೊತ್ತಾಗತ್ತೆ? ಇವನು ಏನ್ ಮಾಡಿದ್ದ, ಏನು ಕರ್ಮಗಳು, ಅವನು ಸಂಧ್ಯಾವನೆ ಮಾಡಿದ್ದ ಅವಾಗ, ಅಥವಾ ಬ್ರಾಹ್ಮಣನಾಗಿದ್ದ, ಅವನಿಗೆ ಅಧಿಕಾರ ಆಯ್ತಾ? ಇವೆಲ್ಲ ಅಂಗ ಅಂಗಿಗಳ ಸಮುಚ್ಚಯ ಇದ್ದರೇನೆ ಕರ್ಮ ಫಲದಿಂದ ಸಿದ್ಧಿ. ಆದರೆ ಪೂರ್ವ ಜನ್ಮದ ಕರ್ಮಾನುಷ್ಠಾನ ನಿರರ್ಥಕವಾದದ್ದು ಅಂದರೆ ನಿರರ್ಥಕವಲ್ಲ. ಭಗವದ್ಗೀತೆನಲ್ಲಿ ಹೇಳ್ದ ಅವನು, ಯೋಗ ಭ್ರಷ್ಟೋ ವಿಜಾಯತೆ. ಯೋಗದಲ್ಲಿ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ, ಅವನು ಮಾಡಿದ ಪ್ರಯತ್ನ ಅವನಿಗೆ ಸಿದ್ಧಿಸಲಿಲ್ಲ, ಹಾಗಾದ್ರೆ ವ್ಯರ್ಥವು ಅಂದ್ರೆ ಇಲ್ಲ, ಮುಂದಿನ ಜನ್ಮದಲ್ಲಿ ಅದನ್ನ ಪರ್ಸ್ಯೂ ಮಾಡೋದಕ್ಕೆ ಅವಕಾಶ ಮಾಡಿ ಕೊಡ್ತಾನೆ. ಇದಕ್ಕೆ ಲೌಕಿಕ ಉದಾಹರಣೆಗಳು ಅನೇಕ ಬಾರಿ ಹೇಳಿದಲ್ಲ. ಸಂಗೀತ, ಇದು ಚಿಕ್ಕ ಮಗು, ಇನ್ನೊಂದು 3 ವರ್ಷದ್ದು, ಆಗ್ಲೇ ಅದು ರಾಗವನ್ನು ಐಡೆಂಟಿಫೈ ಮಾಡುತ್ತೆ. ನಮ್ಗೆ ಎಷ್ಟೆಲ್ಲ ವಯಸ್ಸಾದ್ರೂ ಕೂಡ ಅದು ಯಾವ ರಾಗ ಏನು ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಹೆಂಗ್ ಗೊತ್ತಾಯ್ತು ಅಂತಂದ್ರೆ ಅದು ಹಿಂದಿನ ಜನ್ಮದ ಸಂಸ್ಕಾರ. ಮತ್ತೆ ಆ ಮಗುವಿಗೆ ಆ ಮನೆಯಲ್ಲಿ ಸಂಗೀತಗಾರರ ಮಧ್ಯದಲ್ಲೇ ಹುಟ್ಟುವಂತಹದ್ದು, ಯಾವಾಗಲೂ ಅದು ಕಿವಿ ಮೇಲೆ ಬೀಳ್ತಾ ಇದ್ದು ಇದರಿಂದ. ಅಂದ್ರೆ ಅವನು ಮಾಡಿದ ಪ್ರಯತ್ನ ವ್ಯರ್ಥವಾಗಲ್ಲ ಅನ್ನೋದಕ್ಕಾಗಿ ಭಗವದ್ಗೀತೆನಲ್ಲಿ ಈ ಉದಾಹರಣೆಯನ್ನು ಅವನು ಹೇಳಿದ್ದು. ಕರ್ಮಾನುಷ್ಠಾನ ನಿರರ್ಥಕವಲ್ಲ. ಅನುಷ್ಠಾನ ಸಂಸ್ಕಾರ ಬಲದಿಂದ ಈಗ ನಡೆಸುವ ಕರ್ಮಯೋಗ ಸಿದ್ಧಿಯೋ ಬಹು ಶೀಘ್ರವಾಗಿ ಲಭಿಸುತ್ತದೆ ಅಂತ ಇಟ್ಕೊಳ್ಳುವಂತದ್ದು. ಈಗ ಬೇರೆ ಸಂಗೀತದ ಜ್ಞಾನವೇ ಇಲ್ಲದ ಒಂದು ಮಗುವಿಗೋ, 3 ವರ್ಷಕ್ಕೋ 5 ವರ್ಷಕ್ಕೋ ರಾಗವನ್ನು ಐಡೆಂಟಿಫೈ ಮಾಡುವಂತಹ ಮಗುವಿಗೋ ಸಂಗೀತ ಕಲಿಕೆಯಲ್ಲಿ ವ್ಯತ್ಯಾಸ. ಯಾಕೆಂದ್ರೆ ಅವಳು ಬೇಗ ಫಾಸ್ಟ್ ಆಗಿ ಕಲಿತಾಳೆ, ಹಿಂದಿನ ಜನ ಸಂಸ್ಕಾರ ಅವಳಿಗೆ. ಇವಳು ಹೊಸದಾಗಿ ಶುರು ಮಾಡ್ಕೊಂಡಿರೋದು ಇನ್ನೊಂದು ಮಗು. ಈ ರೀತಿಯಲ್ಲಿ ಈಗ ಉಪಾಯ ಬುದ್ಧಿ ತ್ಯಾಗವು ಸರ್ವಧರ್ಮ ಎಂಬುದರಿಂದ ವಿಧಿಸಲ್ಪಟ್ಟಿತು ಎಂದು ಅಭಿಪ್ರಾಯ ಪಟ್ರೆ ಹೀಗೆ ಅನೇಕ ದೋಷ ಅನುಪಪತ್ತಿಗಳಿಗೆ ಕಾರಣವಾಗುತ್ತೆ ಅಂತ ತಿಳಿಸಿದ್ರು. ಒಂದು, ಉಪಾಯಾಂತರವು ಪ್ರಪತ್ತಿಗೆ ಅಂಗ ಅಂತ ಹೇಳ್ಬೇಕಾಗತ್ತೆ. ಯಾವುದೋ ವ್ರತಗಳು ಏನೋ ಒಂದ್ ಮಾಡೋದು ಇದೆಲ್ಲ ಪ್ರಪತ್ತಿಗೆ ಅಂಗ ಅಂತ ಹೇಳ್ಬೇಕಾಗತ್ತೆ. ಅದನ್ನು ಮಾಡ್ತೀನಿ ಅಂತಂದ್ರೆ ನಿತ್ಯ ನೈಮಿತ್ತಿಕಗಳು ಉತ್ತರ ಕೃತ್ಯವಾಗಿ ಕೈಂಕರ್ಯ ರೂಪವಾದುದು ಎಂಬುದು ತಪ್ಪಿ ಹೋಗುತ್ತೆ. ಈಗ ನಾವು ಮಾಡೋದೆಲ್ಲ ಇದೆಲ್ಲ ಭಗವತ್ ಪ್ರೀತಿ ಅರ್ಥ. ಸಂಧ್ಯಾವನ್ನೇ ಮಾಡಿ ಏಕಾದಶಿ ವ್ರತ, ಅದು ಏಕಾದಶಿ ವ್ರತ ಅದು ಒಂದೇನೆ ನಮ್ಗಿರುವಂತಹದ್ದು ಅಂತ ಅನೇಕ ಬಾರಿ ಹೇಳಿದ್ದು. ಪ್ರತಿಯೊಂದನ್ನು ಕೂಡ ಅದು ಮಾಡಿದ್ರೆ ಏನೋ ಪುಣ್ಯ ಸಿಗತ್ತೆ, ಈ ದೃಷ್ಟಿಯಿಂದ ಮಾಡೋಲ್ಲ ಅದನ್ನ. ಅದು ಭಗವತ್ ಕೈಂಕರ್ಯವಾಗಿ ಪೂರಕವಾಗಿ ಆಗುವಂತದ್ದು. ಪ್ರಪದನದ ಸ್ವಂತ ಅಂಗಗಳಲ್ಲದೆ ಮಿಕ್ಕ ಯಾವುದು ಬೇಕಿಲ್ಲ ಎಂಬ ನೈರಪೇಕ್ಷ ವಿಧಿಗೆ ವಿರುದ್ಧವಾಗುತ್ತೆ. ಇವೆಲ್ಲ ಸೇರಿಸ್ಕೊಂಡ್ರೆ ಅಕಿಂಚನಾದಿ ಕಾರ್ಯವೇ ಇಲ್ಲವಾಗತ್ತೆ. ಪ್ರಪದನ ಉಪಾಸನೆಗಳೆರಡು ಶಕ್ತಾಧಿಕಾರಿಗೆ ಅಂತ ಹೇಳಿದಂತ, ಯಾರಿಗೆ ಶಕ್ತಿನೋ ಅವ್ರಿಗೇನೆ ಎರಡುವೆ ಭಕ್ತಿ ಪ್ರಪತ್ತಿ ಅಂತ ಆಗುತ್ತೆ. ಯಾರಿಗೆ ಭಕ್ತಿ ಮಾಡುವ ಶಕ್ತಿ ಇಲ್ಲವೋ ಅಂತವರಿಗೆ ಪ್ರಪತ್ತಿ ಅಂತ ಹೇಳಿದ್ದು. ಶಕ್ತಿ ಇರೋರು ಬೇಕಾದ್ರೆ ಮಾಡಿ, ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳಬಲ್ಲೆ. ಈ ಆಳ್ವಾರುಗಳು ಅತ್ರು ಆಕ್ರಂದನ ಕ್ರಂದಾಮಿ ಸಂವೃತ್ಯ ಗತಿಸ್ತವಾಗ್ರೆ, ನೀನ್ ಕಾಣ್ಲಿಲ್ಲ ನನಗೆ, ನನ್ನ ಜೀವನದ ಒಂದು ದಿವಸ ಹೋಯ್ತು ಅಂತ ಬಿದ್ದು ಹೊರಳಾಡಿ ಹತ್ತು ಮಾಡಿ ಅವನನ್ನ ಸಾಕ್ಷಾತ್ಕಾರ ಮಾಡಿಸ್ಕೊಳ್ಳೋದು. ಸಾಧ್ಯವಾದ್ರೆ ಮಾಡಿ, ಸಮರ್ಥರಿಗದು, ಎಲ್ರಿಗೂ ಸಾಧ್ಯನೋ? ಹಾಗಾಗಿ ವ್ಯತ್ಯಾಸವೇ ಇಲ್ಲದೆ ಹೋಗುತ್ತೆ ಅಕಿಂಚನ ಅಧಿಕಾರಿ ಅನ್ನೋದಕ್ಕೆ. 5ನೇದು, ಪ್ರಪದನಕ್ಕೂ ಭಕ್ತಿ ಯೋಗಕ್ಕೂ ತುಂಬಾ ವ್ಯತ್ಯಾಸವೇ ಇಲ್ಲವಾದದಾಗತ್ತೆ.
ಪ್ರಪದನಕ್ಕೆ ಭಕ್ತಿ ಯೋಗವು ಅಂಗವಾಗಿಯೋ ಭಕ್ತಿಗೆ ಪ್ರಪದನವು ಅಂಗವಾಗಿಯೋ ಎರಡರಲ್ಲೂ ಎರಡು ಇರೋದ್ರಿಂದ ತುಂಬಾ ವ್ಯತ್ಯಾಸ ಇಲ್ಲದ್ದಾಗಿ ಗುರು ಲಘು ವೈಷಮ್ಯ ಹೇಳುವ, ಗುರು ಅಂದ್ರೆ ಕಷ್ಟಕರವಾದದ್ದು, ಲಘು ಅಂದ್ರೆ ಸುಲಭವಾದದ್ದು ಅಂತೂ ಹೇಳುವಂತಹ ಪ್ರಮಾಣಗಳಿಗೆ ವಿರುದ್ಧವಾಗುತ್ತೆ. ಪ್ರಪತ್ತಿ ದ ಸೇಫೆಸ್ಟ್, ಶೂರೆಸ್ಟ್, ಈಸಿಯೆಸ್ಟ್ ವೇ ಅಂತ ಹೇಳೋ ಮಾತು ಹೋಗ್ಬಿಡುತ್ತೆ ಅವಾಗ, ಎರಡರಲ್ಲೂ ಸೇರಿ ಬರೋದು ಅಂತಾದ್ರೆ. ಆರನೇದು, ಅಂಗವಾದವು ಸಂಪೂರ್ಣವಾಗಿ ಅನುಷ್ಠಿಸಬೇಕಾಗಿಲ್ಲ ಎಂದರೆ ಅಂಗಿಗಳ ಸಂಪೂರ್ಣ ಸಮುಚ್ಚಯದಿಂದಲೇ ಕರ್ಮಫಲಗಳ ಸಿದ್ಧಿ ಎಂದು ಹೇಳುವ ಪ್ರಮಾಣಗಳಿಗೆ ವಿರೋಧವಾಗುತ್ತೆ. ಆದ್ದರಿಂದ ಉಪಾಯತ್ವ ಬುದ್ಧಿ ತ್ಯಾಗವು ವಿಧಿಸಲ್ಪಟ್ಟಿತು ಎಂಬ ಭಾವವು ಸ್ವರೂಪ ತ್ಯಾಗವು ವಿಧಿಸಲ್ಪಟ್ಟಿತು ಎಂಬ ಅಭಿಪ್ರಾಯದ ಹಾಗೆಯೇ ಅಸಮಂಜಸ ಅಂತ ಹೇಳಿದ್ರು. ವೇದಾಂತ ದೇಶಿಗರು ಬಹಳ ಸೂಕ್ಷ್ಮವಾಗಿ ಹೇಳಿ ಇಲ್ಲಿ ಸ್ಪಷ್ಟತೆಯನ್ನ ಹೇಳ್ತಾ ಇದ್ದಾರೆ. ಸ್ವರೂಪ ತ್ಯಾಗ ವಿಧಿ ಸರಿಯಲ್ಲ ಎಂಬ ಅಭಿಪ್ರಾಯವನ್ನ ಹಿಂದೆ ಕಾರಿಕೆಗಳ ಮೂಲಕ ಸಮರ್ಥಿಸಿ ಹೇಳಿದ ಹಾಗೆ ಈ ಉಪಾಯತ್ವ ಬುದ್ಧಿ ತ್ಯಾಗ ವಿಧಿ ಎಂಬುದು ಸರಿಯಲ್ಲ ಎಂದು ಅತಃ ಎಂದು ಆರಂಭಿಸಿದ ಈ ಮುಂದಿನ ಕಾರಿಕೆಗಳಿಂದ ಅದನ್ನ ಸ್ಥಾಪಿಸ್ತಾ ಇದ್ದಾರೆ. ಅತಃಸ್ವರೂಪ ತ್ಯಾಗೋಕ್ತೋ ಕೈಂಕರ್ಯಸ್ಯಾಪಚಾರತ ಉಪಾಯತ್ವ ಮದಿತ್ಯಾಗೆ ತತ್ಸ್ವರೂಪಾಂಗತಾ ಭವೇತ್ ಸಾತ್ವಿಕ ತ್ಯಾಗಯುಕ್ತಾನಾಂ ಧರ್ಮಾಣಾಂ ಏತದಂಗತ ನೂನಂ ವಿಸ್ಮೃತ ಕಾಕಾದಿ ವೃತ್ತಾಂತೈರುಪವರ್ಣಿತ ಸಕೃತ್ ಪ್ರಪದನೇನೈವ ಧರ್ಮಾಂತರ ದವೀಯಸ ತಕ್ಷಣೀಭಿ ಮತಂ ಪೂರ್ವೇ ಸಂಪ್ರಾಪ್ತು ರೀತಿ ಶುಶ್ರೂಮ. ಈ ಶ್ಲೋಕ ನೋಡೋಣ. ಧರ್ಮ ಸ್ವರೂಪ ತ್ಯಾಗ ಹೇಳಿದ್ರೇನು? ಅನುಪಪತ್ತಿಗಳು ಉಂಟಾಗೋದ್ರಿಂದ ಸಂಗಂ ತ್ಯಕ್ವಾ ಫಲಂ ಚೈವ ಸತ್ಯಾಗ ಸಾತ್ವಿಕೋ ಮತಃ. ಭಗವದ್ಗೀತೆ 18ನೇ ಅಧ್ಯಾಯ 9ನೇ ಶ್ಲೋಕ ಅಲ್ಲಿ ಹೇಳಿರೋ ಹಾಗೆ ಸಾತ್ವಿಕ ತ್ಯಾಗವನ್ನ ಸರ್ವಧರ್ಮಾನ್ ಪರಿತ್ಯಾಜ್ಯ ಎಂಬಲ್ಲಿ ಹೇಳುವುದೇ ನ್ಯಾಯ ಎಂದು ಭಾವಿಸಿ ಉಪಾಯ ಬುದ್ಧಿ ತ್ಯಾಗವೇ ಹೇಳಲ್ಪಟ್ಟಿತು ಎಂಬುದರಿಂದಲೂ ಕೂಡ ಮೇಲೆ ತೋರ್ಪಡಿಸಿರುವ ಹಾಗೆ 6 ವಿಧ ಅನುಪತ್ತಿಗಳು ಉಂಟಾಗುತ್ತೆ ಅಂತ ಉಪಾಧ್ಯಾಯರು ಈಗ ತಾನು ಹೇಳಿದ್ದು. ಉಪಾಯತ್ವ ಬುದ್ಧಿ ತ್ಯಾಗ ಏನು? ಉಪಾಯವಲ್ಲದರಲ್ಲಿ ಉಪಾಯತ್ವ ಬುದ್ಧಿ ತ್ಯಾಗವೇ ಅಥವಾ ಉಪಾಯವಾದದ್ರಲ್ಲಿ ಉಪಾಯತ್ವ ಬುದ್ಧಿ ತ್ಯಾಗವೇ ಎಂದು ವಿಕಲ್ಪಿಸಿ ಮೊದಲನೆಯ ವಿಕಲ್ಪ ಕೂಡೋದೇ ಇಲ್ಲ. ಉಪಾಯವಲ್ಲದ್ರಲ್ಲಿ ಉಪಾಯತ್ವ ಬುದ್ಧಿಯೇ ಉಂಟಾಗುವುದಿಲ್ಲವಾದ್ದರಿಂದ ಅದಕ್ಕೆ ಅದು ಉಪಾಯ ಅಲ್ಲ ಅಂತ ಹೇಳಬೇಕಾಗಿಲ್ಲ. ಎರಡನೇ ವಿಕಲ್ಪವೂ ಸಹ ಕೊಡೋದಿಲ್ಲ. ಹೇಗೆಂದ್ರೆ ತನಗೆ ಕರ್ಮಯೋಗಾದಿಗಳೇ ಅಶಕ್ಯವಾದದ್ದು, ಅಂತಹ ಧರ್ಮಗಳಲ್ಲಿ ಉಪಾಯತ್ವ ಬುದ್ಧಿಯೇ ಉದಯಿಸೋದಿಲ್ಲ. ಶಕ್ಯಗಳಾಗಿ ಅನುಷ್ಠೇಯಗಳಾಗಿರುವ ಧರ್ಮಗಳಲ್ಲಿ ಈಗ ಉಪಾಯತ್ವ ಬುದ್ಧಿ ಉಂಟಾಗಬಹುದು. ಅಂತವುಗಳ ತ್ಯಾಗವನ್ನು ವಿಧಿಸುವುದು ಈಗ ನ್ಯಾಯ. ಆದ್ದರಿಂದ ಉಪಾಯತ್ವ ಬುದ್ಧಿ ತ್ಯಾಗ ಹೇಳಿದ್ರೆ ಪ್ರಪತ್ತಿಗೆ ಅಂಗವಾಗಿ ಕರ್ಮಯೋಗಾದಿಗಳಿಂದ ಕೂಡಿದ ಉಪಾಸನವನ್ನು ಅನುಷ್ಠಿಸಿ ಸಾತ್ವಿಕ ತ್ಯಾಗವನ್ನು ಹೇಳತಕ್ಕದ್ದು ಎಂದಾಗತ್ತೆ. ಹೀಗಾಗೋದ್ರಿಂದ ಪ್ರಪತ್ತಿಗೆ ಉಪಾಸನವು ಅಂಗವೋ ಉಪಾಸನಕ್ಕೆ ಪ್ರಪತ್ತಿಯು ಅಂಗವೋ ಎಂದಾಗಿ 2 ಉಪಾಯಗಳು ಶಕ್ತನಿಗೆ ಅರ್ಹವಾದದ್ದಾಗಿ 1 ಅಕಿಂಚನತ್ವ ಪ್ರಪತ್ತಿಗೆ ಇಲ್ಲವಾಗುತ್ತೆ. 2 ನೈರಪೇಕ್ಷವನ್ನು ಹೇಳುವ ಪ್ರಮಾಣಗಳು ವಿರೋಧ. 3 ಪ್ರಪತ್ತಿಯಲ್ಲಿ ಸರ್ವರಿಗೂ ಅಧಿಕಾರ ಉಂಟು ಎಂಬುದು ತಪ್ಪಿ ಉಪಾಸನಾಧಿಕಾರಿ ಮಾತ್ರವೇ ಅದಕ್ಕೆ ಅರ್ಹ ಎಂಬ ದೋಷಗಳು ಉಂಟಾಗತ್ತೆ. ಸ್ವರೂಪ ತ್ಯಾಗವನ್ನ ಪರಿತ್ಯಜ್ಯ ಎಂಬುದಕ್ಕೆ ಹೇಳಿದ್ರೆ ಕೈಂಕರ್ಯ ರೂಪದಲ್ಲಿ ಅವಶ್ಯಕವಾಗಿ ಅನುಷ್ಠಿಸಬೇಕಾದ ಧರ್ಮಗಳನ್ನು ಸಹ ಬಿಡಬಹುದು ಎಂದು ಆಗೋದ್ರಿಂದ ಅದು ಸರಿಯಲ್ಲ. ಈಗ ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಸಂಧ್ಯಾವನ್ನೇ ಏನೇನ್ ಮಾಡ್ತಿರೋ ಎಲ್ಲದನ್ನ ಬಿಟ್ಬಿಡಿ. ಸ್ವರೂಪ ತ್ಯಾಗ ಅಂದ್ರೆ ಮಾಡೋದನ್ನೇ ಬಿಟ್ಬಿಡೋದು ಅದಾಯ್ತು. ಇಲ್ಲ ಅದರಲ್ಲಿ ಫಲದಲ್ಲಿ ಮಾತ್ರ ಆಸೆಯನ್ನು ಬಿಡುವಂತಹದ್ದು, ಅದರದ್ದು ಸ್ಪಷ್ಟತೆ ಮಾಡ್ತಾ ಇದ್ದಾರೆ. ಸೊ ಧರ್ಮಗಳನ್ನು ಸರ್ವಧರ್ಮಾನ್ ಪರಿತ್ಯಜ್ಯ ಅಂತಂದ್ರೆ ಧರ್ಮವನ್ನೇ ಬಿಟ್ಟು ಬಿಡು, ಸ್ವರೂಪದಲ್ಲೇನೆ ಬಿಟ್ಬಿಡು, ಅದನ್ನೇ ಮಾಡೋದನ್ನೇ ಬಿಟ್ಬಿಡು ಅಂತಲ್ಲ. ಅದರಲ್ಲಿ ಏನೋ ಸಿಗತ್ತೆ ಫಲ, ಅದರಿಂದ ನನಗೆ ಸಿಗತ್ತೆ, ಇದರಿಂದ ಇನ್ನೊಂದು ಉತ್ತಮ ಲೋಕ ಸಿಗತ್ತೆ, ಇಲ್ಲ ಇನ್ನೊಂದು ಜನ್ಮ ಸಿಗತ್ತೆ, ಇವೆಲ್ಲ ಬೇಡ ಅನ್ನುವಂಥದ್ದು. ಆದ್ದರಿಂದ ಸ್ವರೂಪ ತ್ಯಾಗದ ವಿಧಿ ಎಂದು ಉಪಾಯತಾ ಬುದ್ಧಿ ತ್ಯಾಗ ವಿಧಿ ಎಂದು ಸರ್ವಧರ್ಮಾನ್ ಪರಿತ್ಯಜ್ಯ ಎಂಬುದಕ್ಕೆ ವ್ಯಾಖ್ಯಾನಗಳು ಅಸಂಗತವಾಗುತ್ತೆ ಎಂಬುದನ್ನ ಈ ಕಾರಿಕೆಗಳ ಮೂಲಕ ತಿಳಿಸ್ತಾರೆ. ಕಾರಿಕೆ ಅಂದ್ರೆ ಒಂದು ಶ್ಲೋಕ ಹೇಳದಲ್ಲ. ಆತಃ ಆ ಕಾರಣದಿಂದ ಸ್ವರೂಪ ತ್ಯಾಗೋಕ್ತೌ ಸರ್ವಧರ್ಮಾನ್ ಪರಿತ್ಯಜ್ಯ ಎಂಬಲ್ಲಿ ಸಮಸ್ತ ಧರ್ಮಗಳ ತ್ಯಾಗ ವಿಧಿಸಲ್ಪಟ್ಟಿತು ಅಂತ ಹೇಳಿದ್ರೆ ಕೈಂಕರ್ಯಸ್ಯಾಪಚಾರತ ಅವಶ್ಯಕವಾಗಿ ಮಾಡಬೇಕಾದ ನಿತ್ಯ ನೈಮಿತ್ತಿಕ ರೂಪ ಆಜ್ಞಾ ಕೈಂಕರ್ಯಗಳನ್ನ ಮತ್ತು ಭಾಗವತ ಆಜ್ಞಾ ಕೈಂಕರ್ಯಗಳನ್ನು ಅಪಚಾರವಾಗಿ ಎಂದು ಆಗುತ್ತೆ.
ನಿತ್ಯ ನೈಮಿತ್ತಿಕ ಕರ್ಮಗಳು ಭಗವಂತನ ಆಜ್ಞಾ ಕೈಂಕರ್ಯಗಳು, ಅದನ್ನು ನಡೆಸಲೇಬೇಕಾದದ್ದು. ನಿತ್ಯ ವಿಧಿ ಆನ್ಹೀಕ ಅಂತ ಹೇಳೋದು ಇದೇನೇನೆ. ಲಘುವಾನ್ಹೀಕ ಸಂಗ್ರಹವಾಗಿ ಅದರದ್ದು ಗ್ರಂಥಗಳು ಬಂದಿದ್ರಲ್ಲಿ ಲಘು ಆನ್ಹಿಕ, ಆನ್ಹಿಕವೇ ಲಘು ಅಂತಲ್ಲ. ಉಪಾಯತ್ವ ಮತಿ ತ್ಯಾಗ, ಉಪಾಯತ್ವ ಬುದ್ಧಿ ತ್ಯಾಗ ಸರ್ವಧರ್ಮಾನು ಪರಿತ್ಯಜ್ಯ ಎಂಬಲ್ಲಿ ವಿಧಿಸಲ್ಪಟ್ಟಿತು ಅಂದ್ರೆ ತತ್ ಸ್ವರೂಪಾಂಗತ, ಆ ಉಪಾಯವಾಗಿರುವ ಉಪಾಸನವನ್ನು ಅನುಷ್ಠಿಸಿ ಉಪಾಯತ್ವ ಬುದ್ಧಿಯನ್ನು ತ್ಯಾಗ ಮಾಡಬೇಕು ಎಂದಾಗೋದ್ರಿಂದ ಆ ಉಪಾಸನವನ್ನ ಪ್ರಪದನಕ್ಕೆ ಅಂಗ ಎಂದು ಭಾವ್ಯತೆ. ಇವೆರಡು ಅಭಿಪ್ರಾಯಗಳು ಆ ಕಾರಣದಿಂದ ಸರಿಯಾದವಲ್ಲ ಎಂಬುದು ಭಾವ. ಸ್ವರೂಪ ತ್ಯಾಗ ಪಕ್ಷದಲ್ಲಿ ಅವಶ್ಯಕವಾಗಿ ಕರ್ತವ್ಯಗಳಾದಂತಹ ನಿತ್ಯ ನೈಮಿತ್ತಿಕಗಳು, ಭಗವದ್ ಭಾಗವತ, ಅನುಜ್ಞಾ ಕೈಂಕರ್ಯಗಳು, ಇದು ಅಪಚಾರಗಳು ಹೇಗಾಗತ್ತೆ ಅಂದ್ರೆ ಅವುಗಳ ತ್ಯಾಗವು ವಿಧಿಯಾಗಿ ನಿಷೇಧಿಸಲ್ಪಟ್ಟಿರೋದ್ರಿಂದ ಅಕೃತ್ಯಕರಣ ದೋಷಯುಕ್ತಗಳಾಗಿ ಪರಿಣಮಿಸುತ್ತದೆ ಎಂಬ ಭಾವ. ಎರಡನೇ ಅಭಿಪ್ರಾಯದಲ್ಲಿ ಉಪಾಸನವು ಅಂಗವಾಗಿ ಹೇಳಲ್ಪಟ್ಟು ಉಪಾಸನೆಗೆ ಶಕ್ತಿ ಇರೋನಿಗೆ ಪ್ರಪತ್ತಿಯು ವಿಹಿತವಾಗಿ ಆಕಿಂಚನ್ಯ ಅಂಗವಿಲ್ಲದಾಗುತ್ತದ ಎಂಬ ಭಾವ ನೈರಪೇಕ್ಷ ಶಾಸ್ತ್ರ ಪ್ರಮಾಣಕ್ಕೂ ಸಹ ವಿರೋಧವಾಗುತ್ತೆ. ಹೀಗೆ ಉಪಾಯತ್ವ ಮತಿತ್ಯಾಗ ವಿಷಯದಲ್ಲಿ ದೂಷಣಾಂತರವನ್ನು ಹೇಳ್ತಾರೆ. ಅನೇಕರು ಅನುಷ್ಠಿಸಿರುವ ಪ್ರಪದನಗಳಲ್ಲಿ ಇಂತಹ ಉಪಾಯತ್ವ ಮತಿತ್ಯಾಗ ವಿಷಯವು ತೋರಿ ಬರೋದಿಲ್ಲವಾದ್ದರಿಂದ ಅಸಂಗತವಾದದ್ದು ಅಂತ ತಿಳಿಸ್ತಾರೆ. ಅರ್ಥವು ಸಾತ್ವಿಕತಾಗ ಯುಕ್ತಾನ, ಧರ್ಮಗಳಿಗೆ ಉಪಾಯತ್ವ ಬುದ್ಧಿಯ ತ್ಯಾಗ ಅಂದ್ರೆ ಸಾತ್ವಿಕ ತ್ಯಾಗದಿಂದ ಕೂಡಿರುವ ಧರ್ಮಣ, ಕರ್ಮಯೋಗಾದಿಗಳಿಂದ ಕೂಡಿದ ಉಪಾಸನಾ ರೂಪ ಧರ್ಮಗಳು. ಏತದಂಗತ, ಈ ಪ್ರಪದನಕ್ಕೆ ಅಂಗವಾಗಿರುವ ಭಾವ. ವಿಸ್ಮೃತ ಕಾಕಾದಿ ವೃತ್ತಾಂತ, ಈ ಮರೆತು ಹೋದ ಕಾಕಾಸುರ, ಆದಿ ಶಬ್ದದಿಂದ ಗಜೇಂದ್ರ, ಕಾಳೀಯ, ದ್ರೌಪದಿ, ಗುಹ, ವಿಭೀಷಣ ಈ ಮೊದಲಾದ ವೃತ್ತಾಂತಗಳಿಂದ ವರ್ಣಿಸಲ್ಪಟ್ಟಿತು ಎಂದು ನೂನಂ ನಿಶ್ಚಯವು. ತಾತ್ಪರ್ಯ ಏನು ಅಂದ್ರೆ, ಈ ಮೇಲೆ ಹೇಳಿದ ಕಾಕಾದಿಗಳ ಪ್ರಪದನಗಳಲ್ಲಿ ಎಲ್ಲಿಯೂ ಈ ಅಧಿಕಾರಿಗಳು ಉಪವಾಸವನ್ನು ಅನುಷ್ಠಿಸಿ ಸಾತ್ವಿಕ ತ್ಯಾಗವನ್ನು ಹೇಳಿ ಪ್ರಪದನವನ್ನು ಅನುಷ್ಠಿಸಿದ್ರು ಎಂದು ಗ್ರಂಥ ಹೇಳಲಿಲ್ಲ. ಈಗ ದ್ರೌಪದಿ ಎರಡು ಕೈಯನ್ನ ಮೇಲೆತ್ತಿ ಗೋವಿಂದ ಪುಂಡರೀಕಾಕ್ಷ ರಕ್ಷಮಾಂ ಶರಣಾಗತಿ ಬಂದ, ಅವಳು ಸಾತ್ವಿಕ ತ್ಯಾಗ ಹೇಳಿದ್ನ ಮಾಡದ್ನ ಇಲ್ಲ, ಗುಹ ಮಾಡದ್ನ, ವಿಭೀಷಣ ಮಾಡದ್ನ, ಕಾಕಾಸುರ ಅವನು ಮಾಡದ್ನ, ಇಲ್ಲ ಕಾಳಿಂಗ ಅವನು ಇದ್ ಮಾಡ್ಬೇಕಾರೆ ಸಾತ್ವಿಕ ತ್ಯಾಗವನ್ನು ಹೇಳ್ಬಿಟ್ಟೆ ಮಾಡದ್ನ ಅಂತ ಹೇಳ್ತಾರೆ. ಹೀಗೆ ಪೂರ್ವ ಪಕ್ಷಿಗಳು ಯಾವ ಸಮಾಧಾನವನ್ನು ಹೇಳಬೇಕಾಗುತ್ತೆ ಅಂದ್ರೆ ಅಲ್ಲಿ ಹೇಳುವುದನ್ನು ಮರೆತು ಬಿಟ್ರು ಎಂದು ಹೇಳಬೇಕಾಗುತ್ತೆ ಎಂಬುದು ತಾತ್ಪರ್ಯ. ಪ್ರಪದನವನ್ನು ವರ್ಣಿಸಿರುವ ವಾಲ್ಮೀಕಿ, ವ್ಯಾಸ ಮೊದಲಾದ ಮಹರ್ಷಿಗಳಿಗೆ ವಿಸ್ಮೃತಿ ಎಲ್ಲಾದ್ರೂ ಉಂಟೋ? ವಾಲ್ಮೀಕಿ ತಾನೇ ಬರೆದಿದ್ದು ಸಕಲದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚ್ಯತೆ, ರಾಮಾಯಣವೇ ಶರಣಾಗತಿ ಶಾಸ್ತ್ರ. ವ್ಯಾಸ ಮಹರ್ಷಿಗಳು ಹೇಳಿದ್ದು ಇದೆಲ್ಲ. ಅವ್ರಿಗೆ ವಿಸ್ಮೃತಿನ ಏನಾರೋ ಮರ್ತೋಯ್ತಾ? ನಿಶ್ಚಯವಲ್ಲದ ವಿಷಯದಲ್ಲಿ ನಿಶ್ಚಯತ್ವವನ್ನು ಆರೋಪಿಸುವುದಕ್ಕಾಗಿಯೇ ನೂನಂ ಎಂಬ ಉತ್ಪ್ರೇಕ್ಷೆಯನ್ನು ಸೂಚಿಸುವ ಅವ್ಯಯ. ಆದ್ದರಿಂದ ಈ ಯಾವ ವೃತ್ತಾಂತದಲ್ಲೂ ಉಪಾಸನಾದಿಗಳನ್ನ ಅಂಗವಾಗಿ ಅನುಷ್ಠಿಸಲ್ಪಟ್ಟು ಸಾತ್ವಿಕ ತ್ಯಾಗ ಹೇಳಲ್ಪಟ್ಟಿಲ್ಲ ಎಂಬುದು ತಾತ್ಪರ್ಯ. ಹೀಗೆ ಉತ್ಪ್ರೇಕ್ಷಿಸಿ ಹೇಳೋದರಿಂದ ಅವರ ಅಭಿಪ್ರಾಯ ತುಂಬಾ ಹಾಸ್ಯಾಸ್ಪದ ಎಂದು ತೋರ್ಪಡಿಸಿದ್ರು. ಹೇಗೆ ಅಂದ್ರೆ ಕಾಕಾಸುರ, ನಿಷಾದ, ಗುಹ, ಗಜೇಂದ್ರ, ಸ್ತ್ರೀಯಾಗಿಯೂ ಬಹಿಷ್ಠೆಯಾಗಿಯೂ ಇದ್ದಂತ ದ್ರೌಪದಿಯು, ಕಾಳಿಯನು ಸಹ ಉಪಾಸನಕ್ಕೆ ಅನರ್ಹರು. ಅದು ಅಲ್ಲದೆ ಆರ್ತರಾಗಿ ಶರಣಾಗತಿಯನ್ನು ಮಾಡುವ ಕಾಲದಲ್ಲಿ ಉಪಾಸನೆಗೆ ಎಲ್ಲಿ ಅವಕಾಶ? ಕ್ಷಣಕಾಲದಲ್ಲಿ ಸಾಧ್ಯವಾಗುವ ಶರಣಾಗತಿಗೆ ಉಪಾಸನೆ ಹೇಗೆ ಅಂಗವಾದೀತು? ಆದ್ದರಿಂದ ಈ ಅಭಿಪ್ರಾಯವು ಪರಿಹಸನೀಯ ಅಂತಂದ್ರು. ಸಾತ್ವಿಕ ತ್ಯಾಗ ಇವುಗಳನ್ನ ಭಗವಂತನಲ್ಲಿ ಪೂರ್ಣ ಸಮರ್ಪಣೆ ಇದು ಮಾಡಬೇಕಾದ್ರೆ ಈ ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಭಗವದರ್ಪಿತವಾಗಿ ಶ್ರೀ ಭಗವತಾಜ್ಞಾ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ಅಂತ ಎಲ್ಲದರಲ್ಲಿ ಹೇಳ್ಬೇಕಾದ್ರೆ ಈ ಅನುಸಂಧಾನ. ಆಜ್ಞಾ ಕೈಂಕರ್ಯ ಅಂದ್ರೆ ಸಂಧ್ಯಾವನ್ನೇ ಇವುಗಳೆಲ್ಲ. ಅನುಜ್ಞಾ ಕೈಂಕರ್ಯ ಈಗ ಸಂಸ್ಕಾರಗಳನ್ನ ನಡೆಸುವಂತಹದ್ದು. ಗೋಷ್ಠಿಯನ್ನು ಸೇರಿಸಿ ಅವರನ್ನ ಭವತಃ ಪಾದಮೂಲೆ ಮಯಾ ಸಮರ್ಪಿತಾಂ ಇಮಾಂ ಸವರ್ಣೀಂ ಯತ್ಕಿಂಚತ್ ದಕ್ಷಿಣಾಂ ಯಥೋಕ್ತ ದಕ್ಷಿಣಾಂ ಇವ ಸ್ವೀಕೃತ್ಯ ಅದ್ಯ ಈ ಕಾರ್ಯ ನಡೆಸೋದಕ್ಕೆ ಮಮ ಯೋಗ್ಯತಾ ಸಿದ್ಧಿ ಮನುಗ್ರಹಣ ಅನುಜ್ಞಾ ಕೈಂಕರ್ಯ, ಭಾಗವತ ಕೈಂಕರ್ಯ ಇವುಗಳೆಲ್ಲ ನಡೆಸ್ಬೇಕಾದ್ರೆ ಹೀಗೆ
ನಿತ್ಯ ಕರ್ಮಗಳು ನೈಮಿತ್ತಿಕ, ನಿತ್ಯ ನೈಮಿತ್ತಿಕ ಎರಡು ಒಂದು. ಆಜ್ಞಾ ಕೈಂಕರ್ಯಗಳು, ಅನುಜ್ಞಾ ಕೈಂಕರ್ಯಗಳು ಅಂದ್ರೆ ಬೇರೆ, ಶಾಸ್ತ್ರಗಳಲ್ಲಿ ವಿಧಿಸಿರುವಂತಹ ಕಾರ್ಯಗಳನ್ನ ನಡೆಸುವಂತ. ಇವುಗಳನ್ನ ಭಗವತ್ ಪ್ರೀತ್ಯರ್ಥವಾಗಿ ಮಾಡಬೇಕಾದ್ರೆ ಅದರಲ್ಲಿ ಫಲದಲ್ಲಿ ಆಸಕ್ತಿಯನ್ನ ಬಿಟ್ಟು ಮಾಡುವಂಥದ್ದು. ಅದು ಸಾತ್ವಿಕ ತ್ಯಾಗದ ಹಿರಿಮೆಯನ್ನು ಹೇಳ್ತಾ ಬರ್ತಾರೆ. ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಮುಂದೆ ಮಂಗಳವಾರ ದಿವಸ ಮಹಾಭಾರತದ ಜೊತೆಗೆ ಮತ್ತೆ ರೆಸ್ಯೂಮ್ ಮಾಡೋಣ. ನಾಳೆ ನಾಡಿದ್ದು ಯಾವ ಕ್ಲಾಸು ಇರೋಲ್ಲ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನ್ನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜಯತಾಂ ಭುವಿ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.